ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR ಅಂಡ್ ಆರ್ಥೋ, FR, CSED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ. ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಒಬ್ಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268 ಗೆ ಸಂಪರ್ಕಿಸಿ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರೋಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 0847225
6163. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. 100 ಹಾಸಿಗೆ ಇರುವ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಕೇರ್ ಆಸ್ಪತ್ರೆ. ದೇಶದ ವಿವಿಧ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿದ ಅನುಭವಿ ತಜ್ಞ ವೈದ್ಯರ ತಂಡದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಸಿಟಿ ಸ್ಕ್ಯಾನ್, 3D ಮತ್ತು 4D ಅಲ್ಟ್ರಾಸೋನೋಗ್ರಫಿ, 3 ಲ್ಯಾಮಿನರ್ ಆಪರೇಷನ್ ಥಿಯೇಟರ್ಗಳು, ಜನರಲ್ ಮೆಡಿಸಿನ್, ಡಯಾಬೆಟೊಲಾಜಿಸ್ಟ್, ಲ್ಯಾಪ್ರೋಸ್ಕೋಪಿ ಮತ್ತು ಲೇಜರ್ ಸರ್ಜರಿ, ಗೈನಕಾಲಜಿ ಮತ್ತು ಒಬೆಸ್ಟೆಟಿಕ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಡರ್ಮಟೊಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್, ಗ್ಯಾಸ್ಟ್ರಿಕಲ್ ಸರ್ಜರಿ, ಗ್ಯಾಸ್ಟ್ರೋಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್ ಆನ್ಕಾಲಜಿ, ಯೂರಾಲಜಿ, ನೆಫ್ರಾಲಜಿ, ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ, ಸ್ಪೈನ್ ಸರ್ಜರಿ, ರೆಮಟೊಲಜಿ, ಎಂಡ್ರೋಕಾಲಜಿ, ವ್ಯಾಸ್ಕ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಫೆಟಲ್ ಮೆಡಿಸಿನ್ ಸೇರಿದಂತೆ ಡಯಾಲಿಸಿಸ್ ಘಟಕ, ಡಿಜಿಟಲ್ ಎಕ್ಸ್ರೇ ಲ್ಯಾಬ್, ಮೆಡಿಕಲ್ ಸೇರಿದಂತೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿಟಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಮೊಬೈಲ್ ನಂಬರ್ 9780631111ಗೆ ಸಂಪರ್ಕಿಸಿ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ನಕಲು ಮಾಡುತ್ತಿದ್ದ ವಿದ್ಯಾರ್ಥಿನಿಯನ್ನು ಪ್ರಶ್ನಿಸಿ ಉತ್ತರ ಪತ್ರಿಕೆಯನ್ನು ಪ್ರಾಧ್ಯಾಪಕರು ವಶಪಡಿಸಿಕೊಂಡಿದ್ದಾರೆ. ಉತ್ತರ ಪತ್ರಿಕೆ ಪಡೆದು ತರಗತಿ ಕೊಠಡಿಯಿಂದ ಹೊರಗೆ ಹೋಗುವಂತೆ ಸೂಚಿಸಿರುವುದರಿಂದ ವಿದ್ಯಾರ್ಥಿ ಕೋಪಗೊಂಡು ಸಹಾಯಕ ಪ್ರಾಧ್ಯಾಪಕರ ಮೇಲೆ ಹಲ್ಲೆ ನಡೆಸಿದ್ದಾನೆ. ಈ ಘಟನೆ ಪರೀಕ್ಷಾ ಹಾಲ್ನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಎಂದು ತಿಳಿದು ಬಂದಿದೆ. ಪರೀಕ್ಷೆಯಲ್ಲಿ ನಕಲು ಮಾಡುತ್ತಿದ್ದ ವಿದ್ಯಾರ್ಥಿಯನ್ನು ಪ್ರಶ್ನಿಸಿ ತಡೆಯಲು ಮುಂದಾಗಿದ್ದ ಪರೀಕ್ಷಾ ಮೇಲ್ವಿಚಾರಕರ ಮೇಲೆ ವಿದ್ಯಾರ್ಥಿಯೊಬ್ಬ ಹಲ್ಲೆ ನಡೆಸಿದ ಘಟನೆ ಕಲಬುರಗಿ ನಗರದಲ್ಲಿರುವ ಡಾಕ್ಟರ್ ಮಾಲಿಕ್ ರೆಡ್ಡಿ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಿನಲ್ಲಿ ನಡೆದಿದೆ. ಹೋಮಿಯೋಪತಿಕ್ ಮೆಟೀರಿಯಾ ಮೆಡಿಕಾ ವಿಷಯದ ಆಂತರಿಕ ಪರೀಕ್ಷೆ ನಡೆಯುತ್ತಿದ್ದ ವೇಳೆಯಲ್ಲಿ ಶಹಬಾಜ್ ಎಂಬ ವಿದ್ಯಾರ್ಥಿ ಮೊಬೈಲ್ ಫೋನ್ ಬಳಸಿ ನಕಲು ಮಾಡಲು ಮುಂದಾಗಿದ್ದಾನೆ ಎನ್ನಲಾಗುತ್ತಿದೆ. ಈ ವೇಳೆಯಲ್ಲಿ ಸಹ ಪ್ರಾಧ್ಯಾಪಕರಾದ ಶಿವರಾಜ್ ಕುಮಾರ್ ಅವರು ವಿದ್ಯಾರ್ಥಿಯನ್ನು ಪ್ರಶ್ನಿಸಿ ಉತ್ತರ ಪತ್ರಿಕೆಯನ್ನು ವಶಪಡಿಸಿಕೊಂಡಿದ್ದಾರೆ. ಉತ್ತರ ಪತ್ರಿಕೆ ಪಡೆದು ತರಗತಿ ಕೊಠಡಿಯಿಂದ ಹೊರಗೆ ಹೋಗುವಂತೆ ಸೂಚಿಸಿರುವುದರಿಂದ ವಿದ್ಯಾರ್ಥಿಯು ಕೋಪಗೊಂಡು ಸಹ ಪ್ರಾಧ್ಯಾಪಕರ ಮೇಲೆ ಹಲ್ಲೆ ನಡೆಸಿದ್ದಾನೆ. ಈ ಘಟನೆ ಪರೀಕ್ಷಾ ಹಾಲ್ನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಎಂದು ತಿಳಿದು ಬಂದಿದೆ.
Right now it is. कैसे सर है सब बराबर हो गया सब कुछ फिर नया तो नहीं है नया तो नहीं तो से सर दफा अभी है सर जनरल वाले मंगा लिए सर ರೈತರಿಗೆ ಮತ್ತು ಬ್ಯಾಂಕಿಗೆ ವಂಚನೆ ಮಾಡುತ್ತಿರುವ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಫ್ಜಲ್ಪುರ ಶಾಖೆ ವ್ಯವಸ್ಥಾಪಕರಿಗೆ ಮತ್ತು ಸಂಬಂಧಪಟ್ಟ ಸಿಬ್ಬಂದಿಗಳಿಗೆ ಅಮಾನತುಗೊಳಿಸಿ ಅವರ ವಿರುದ್ಧ ಕಾನೂನು ಮೊಕದ್ದಮೆ ಹೂಡಿ ಕಾನೂನು ಪ್ರಕಾರ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಮೋಸ ಹೋಗಿರುವ ರೈತರ ಅವರಿಗೆ ಮರಳಿ ಹಣ ಜಮಾ ಮಾಡಬೇಕು, ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಜೈ ಕರ್ನಾಟಕ ಜನಪರ ವೇದಿಕೆ ಅಧ್ಯಕ್ಷ ಬಸವರಾಜ ಕೊರಳ್ಳಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಫ್ಜಲ್ಪುರ ಶಾಖೆಯ ಎಲ್ಲಾ ಖಾತೆಗಳನ್ನ ಕೂಡಲೇ ಪರಿಶೀಲನೆ ಮಾಡಿ ಅಲ್ಲಿ ಮೋಸವಾಗಿರುವ ರೈತರಿಗೂ ಕೂಡ ನ್ಯಾಯ ಒದಗಿಸಬೇಕು ಮತ್ತು ಕೂಡಲೇ ಖಾತೆ ಇರುವ ಎಲ್ಲಾ ಖಾತಾದಾರರಿಗೆ ಕೂಡಲೇ ಪಾಸ್ಬುಕ್ ಗಳನ್ನ ವಿತರಣೆ ಮಾಡಬೇಕು. ಉಳಿದ ರೈತರಿಗೆ ಬೆಳೆ ಪರಿಹಾರ ಹಣವನ್ನ ಕೂಡಲೇ ರೈತರ ಖಾತೆಗೆ ಜಮಾ ಮಾಡಬೇಕು. ಮುಖ್ಯವಾಗಿ ಕೂಡಲೇ ಮಧ್ಯಂತರ ಬೆಳೆ ಪರಿಹಾರ ನೀಡಬೇಕು. ಬೇರೆ ಬೇರೆ ಜಿಲ್ಲೆಗಳಲ್ಲಿ ನವೆಂಬರ್ ಕೊನೆ ವಾರಗಳಲ್ಲಿ ರೈತರ ಖಾತೆಗಳಿಗೆ ಹಣ ಜಮಾವಾಗಿದೆ. ಆದರೆ ಕಲಬುರಗಿ ಜಿಲ್ಲೆಯ ರೈತರಿಗೆ ಇನ್ನೂವರೆಗೂ ನಯಾ ಪೈಸೆಯೂ ಜಮಾ ಆಗಿರುವುದಿಲ್ಲ. ಮಧ್ಯಂತರ ಬೆಳೆ ವಿಮೆ ಪರಿಹಾರದ ಹಣ ಈ ಕೂಡಲೇ ಜಮಾ ಮಾಡಬೇಕೆಂದು ಆಗ್ರಹಿಸಿದರು. ಕಲಬುರಗಿ ಜಿಲ್ಲೆಯ ಒಂದು ಡಿಸಿಸಿ ಬ್ಯಾಂಕ್ನಲ್ಲಿ ಅನೇಕ ರೈತರಿಗೆ ಅವ್ರ ಗಮನಕ್ಕಿರದೆ ಅವ್ರ ಹೆಸರಿನಲ್ಲಿ ಇವತ್ತಿನ ದಿನ ಸಾಲ ಮಂಜೂರು ಆಗ್ತದೆ. ಡಿಸಿಸಿ ಬ್ಯಾಂಕ್ನಲ್ಲಿ ಜಿಲ್ಲೆಯ ಎಲ್ಲ ಅನೇಕ ಒಂದು ರೈತರ ಹೆಸರಿನಲ್ಲಿ ಸಾಲ ಮಂಜೂರು ಮಾಡಿ ಅವರ ಆ ಸಾಲವನ್ನು ಆ ರೈತರ ಗಮನಕ್ಕೆ ಇರದೇ ಅವರ ಖಾತೆಯಿಂದ ತೆಗೆದು ಲೂಟಿ ಮಾಡ್ತಕ್ಕಂಥ ಕೆಲಸ ಸುಮಾರು ವರ್ಷಗಳಿಂದ ನಡೀತಾ ಬಂದಿದೆ. ಈ ಹಿಂದೆಯೂ ಕೂಡ 2-3 ಬಾರಿ ಮಾನ್ಯ ಇವತ್ತಿನ ದಿನ ವ್ಯವಸ್ಥಾಪಕ ನಿರ್ದೇಶಕರಿಗೂ ಹೇಳಿದ್ದೀವಿ ಮತ್ತು ಈ ಬ್ಯಾಂಕ್ ಸಿಬ್ಬಂದಿಗೆ ಹೇಳಿದ್ದೀವಿ ಮತ್ತು ಈ ಉಪನಿಬಂಧಕರಿಗೆ ಗಮನಕ್ಕೆ ತಂದಾಗ ಅವರು ಕೂಡ ವಿಚಾರಣೆ ಮಾಡೋದೇ ಹಾಗೆ ಇಲ್ಲಿ ತನಕ ಯಾವುದೇ ರೀತಿಯ ಒಂದು ವಿಚಾರಣೆ ಮಾಡದೆ ಹಾಗೆ ಭ್ರಷ್ಟ ಒಂದು ಸಿಬ್ಬಂದಿಗಳಿಗೆ ಸಹಾಯ ಮಾಡ್ತಾ ಬರ್ತಾ ಇದ್ದಾರೆ. ಕಳೆದ ಒಂದು ಸೆಪ್ಟೆಂಬರ್ನಲ್ಲಿ ಮಾನ್ಯ ಜಂಟಿ ನಿಬಂಧಕರಿಗೆ ಈ ಸಂಬಂಧಪಟ್ಟ ಒಂದು ದಾಖಲೆಗಳೊಂದಿಗೆ ಒಂದು ರೈತರ ಗಮನಕ್ಕಿರದೆ ಸಾಲ ಮಂಜೂರು ಮಾಡಿರೋದು, ಅದರ ಜೊತೆಗೆ ಒಂದು ಇವತ್ತಿನ ದಿನ ಮರಣ ಹೊಂದಿದ ರೈತರ ಹೆಸರಲ್ಲಿ ಕೂಡ ಒಂದು ಸಾಲ ಮಂಜೂರು ಮಾಡಿದ್ದು ಒಂದು ದಾಖಲೆಗಳ ಸಮೇತ ಆ ರೈತರ ಒಂದು ಮರಣ ಒಂದು ಡೆತ್ ಸರ್ಟಿಫಿಕೇಟ್ ಮತ್ತು ಇವರೇನು ಅವರ ಹೆಸರಿನಲ್ಲಿ ಖಾತೆ ತೆಗೆದು ಒಂದು ಖಾತೆಯ ಸ್ಟೇಟ್ಮೆಂಟ್ ಸಮೇತ ಒಂದು ಜಂಟಿ ನಿಬಂಧಕರ ಒಂದು ಗಮನಕ್ಕೆ ತಂದು ದೂರು ಕೊಟ್ಟಾಗ ಅವರು ಸುಮಾರು 23 ಅಕ್ಟೋಬರ್ 2025ರಂದು ಒಂದು ಆದೇಶ ಹೊರಡಿಸಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ಕಲಬುರಗಿ ಅವರಿಗೊಂದು ಪತ್ರ ಬರೆದು ಕೂಡಲೇ ಈ ಅಫ್ಜಲ್ಪುರ ತಾಲೂಕಿನ ಒಂದು ತಮ್ಮ ಬ್ಯಾಂಕ್ ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಂಡು ಸಂಬಂಧಪಟ್ಟ ರೈತರಿಗೆ ಒಂದು ನ್ಯಾಯ ಒದಗಿಸಿಕೊಡಬೇಕು, ಜೊತೆಗೆ ಆ ರೈತರ ಹಣವನ್ನು ಮರಳಿ ಅವರ ಖಾತೆಗೆ ಜಮಾ ಮಾಡಬೇಕಂತೇಳಿ ಒಂದು ಆದೇಶ ಹೊರಡಿಸಿರ್ತಾರೆ. ಅದರ ಜೊತೆಗೆ ಮತ್ತು ಸಹಕಾರ ಸಂಘಗಳ ಒಂದು ಸಹಾಯಕ ನಿಬಂಧಕರಿಗೆ ಕೂಡ ಈ ಪತ್ರ ಅವರಿಗೂ ಜಂಟಿಯಾಗಿ ಬರೆದು ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಳ್ಳಂಥೇಳಿ ಇವತ್ತಿನ ದಿನ ಅಕ್ಟೋಬರ್ನಲ್ಲಿ ಪತ್ರ ಬರೆದರೂ ಕೂಡ ಇಲ್ಲಿವರೆಗೂ
ಒಂದು ಉಪನಿಬಂಧಕರಾಗಲಿ ಅಥವಾ ಈ DCC ಬ್ಯಾಂಕ್ನ ಒಂದು MD ಅವರಾಗಲಿ ಯಾವುದೇ ರೀತಿ ಕ್ರಮ ಕೈಗೊಂಡಿರುವುದಿಲ್ಲ ಹಾಗೂ ಆ ರೈತರ ಒಂದು ಖಾತೆಗೆ ಹಣ ಕೂಡ ಜಮಾ ಮಾಡಿರುವುದಿಲ್ಲ. ಇದು ಕೇವಲ ಒಂದೆರಡು ರೈತರ ಸಮಸ್ಯೆ ಅಲ್ಲ, ಸುಮಾರು ಜಿಲ್ಲೆಯಲ್ಲಿ ಅನೇಕ ರೈತರು ಇದರಿಂದ ವಂಚಿತರಾಗ್ತಾ ಇದ್ದಾರೆ. ಜೊತೆಗೆ ಅಫ್ಜಲ್ಪುರ ತಾಲೂಕಿನ ಒಬ್ಬ ರೈತರು ಕೂಡ ಇವತ್ತಿನ ದಿನ ಸಾಕ್ಷಿಯಾಗಿದ್ದಾರೆ. ಈ ಅಫ್ಜಲ್ಪುರ ತಾಲೂಕಿನ DCC ಬ್ಯಾಂಕ್ನಲ್ಲಿ ಸುಮಾರು 90% ರೈತರಿಗೆ ಪಾಸ್ಬುಕ್ಕೇ ನೀಡಿರುವುದಿಲ್ಲ. ಯಾವ ರೈತರಿಗೆ ತಮ್ಮ ಹೆಸರಿನಲ್ಲಿ ಸಾಲ ಇಲ್ಲ ಎಂಬುದು ಕೂಡ ಅವರ ಗಮನಕ್ಕೆ ಇರುವುದಿಲ್ಲ. ಈ ರೈತರಿಗೂ ಕೂಡ ಗೌರಬಿ ಸೊಸೈಟಿಯಲ್ಲಿ ಎಲೆಕ್ಷನ್ ನಡೆದಾಗ ಅವರ ಹೆಸರು ಸಾಲ ರೈತ ಅಂತೇಳಿ ಹೆಸರಲ್ಲಿ ಸಾಲದ ಲಿಸ್ಟ್ನಲ್ಲಿ ಬಂದಾಗ ಇವರಿಗೆ ಲೋನ್ ಇದೆ ಅಂಥೇಳಿ ಅವ್ರ ಗಮನಕ್ಕೆ ಬರ್ತದೆ ಸರ್. ಈ ರೀತಿ ತಮ್ಮ ಮುಖಾಂತರ ಇವತ್ತಿನ ದಿನ ನಾನು ಈ ಸಂಬಂಧಪಟ್ಟ ನಮ್ಮ ಜಿಲ್ಲಾಧಿಕಾರಿಗಳಾಗಲಿ ಮತ್ತು ನಮ್ಮ ಉಸ್ತುವಾರಿ ಸಚಿವರುಗಳಲ್ಲಿ ಕರ್ನಾಟಕ ಭಾಗದ ವಿಶೇಷವಾಗಿ ಕಲಬುರಗಿ, ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಗಳು ಶೈಕ್ಷಣಿಕವಾಗಿ ಹಾಗೂ ಮೂಲಭೂತ ಸೌಕರ್ಯಗಳಿಂದ ತುಂಬಾ ಹಿಂದುಳಿದದ್ದು. ರಾಜಕೀಯ ನಾಯಕರುಗಳು ಈ ಭಾಗದ ಬಗ್ಗೆ ಕಾಳಜಿ ವಹಿಸಿ ಅಭಿವೃದ್ಧಿಪಡಿಸಬೇಕು ಎಂದು ಕನ್ನಡ ಜನ್ಮಭೂಮಿ ಯುವ ಸೇನೆಯ ಅಧ್ಯಕ್ಷ ಚಾಂದ್ ಮುಲ್ಲಾ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ವಿಶೇಷವಾಗಿ ಕಲಬುರಗಿ, ಯಾದಗಿರಿ, ರಾಯಚೂರು ಜಿಲ್ಲೆಗಳು ಶೈಕ್ಷಣಿಕವಾಗಿ ಮತ್ತು ಮೂಲಭೂತ ಸೌಲಭ್ಯಗಳಿಂದ ತುಂಬಾ ಹಿಂದುಳಿದದ್ದು. ಈ ಜಿಲ್ಲೆಗಳಲ್ಲಿ ಹೆಚ್ಚುವರಿ ಸರ್ಕಾರಿ ಶಾಲೆಗಳು, ಕಲಿಕಾ ಸಾಮಗ್ರಿಗಳು ಮತ್ತು ಪೀಠೋಪಕರಣಗಳು, ಗಣಕಯಂತ್ರಗಳ ಕೊರತೆ ಇದ್ದು, ಶಿಕ್ಷಕರು ಹಾಗೂ ಸಿಬ್ಬಂದಿಗಳ ಕೊರತೆ ಇದೆ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಇದ್ದು, ಬಹುತೇಕ ಶಾಲೆಗಳಲ್ಲಿ ಶೌಚಾಲಯಗಳ ಕೊರತೆ ಇದೆ. ಈ ಜಿಲ್ಲೆಗಳಲ್ಲಿ ಬಹುತೇಕವಾಗಿ ಶಾಲಾ ಕಟ್ಟಡಗಳು ಸ್ಥಿತಿಲಗೊಂಡಿವೆ. ಇದರಿಂದ ಮಕ್ಕಳಿಗೆ ಕಲಿಕಾ ತುಂಬಾ ತೊಂದರೆ ಆಗುತ್ತಿದೆ. ಬಡತನ ರೇಖೆಗಳಿಗಿಂತ ಕೆಳಗಿರುವ ಕುಟುಂಬಗಳಿಗೆ ಯಾವುದೇ ರೀತಿಯ ಅನುಕೂಲಕರವಾಗದ ಉದ್ಯೋಗ, ವಸತಿ ಸಿಗದಂತಾಗಿದೆ. ಇಲ್ಲಿನ ಜನರು ಬೇರೆ ಊರಿಗೆ ವಲಸೆ ಹೋಗುತ್ತಿರುವುದು, ಕಂಡು ಕಾಣದಂತೆ ಕುಳಿತಿರುವುದನ್ನು ನೋಡಿದ್ರೆ ಹಾಸ್ಯಾಸ್ಪದ ಆಗಿದೆ. ಅನೇಕ ಬಾರಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ಯೆಗಳು ಚರ್ಚೆ ಆದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಇಂತಹ ಪರಿಸ್ಥಿತಿ ಇದ್ರೂ ಕೂಡ ಕಿಂತಿಚ್ಚು ಕಾಳಜಿ ಇಲ್ಲದ ರಾಜಕೀಯ ಧುರೀಣರು, ಅಧಿಕಾರಿಗಳು ತಮ್ಮ ರಾಜಕೀಯ ಲಾಭ ಮತ್ತು ಸ್ವಂತ ಸಂಪತ್ತು ಅಭಿವೃದ್ಧಿಗೆ ಮಾತ್ರ ಸೀಮಿತರಾಗಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು. ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ಯಾದಗಿರಿ, ಕಲಬುರಗಿ ಹಾಗೂ ರಾಯಚೂರು ಈ ಮೂರು ಜಿಲ್ಲೆಗಳು ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಜಿಲ್ಲೆಗಳಾಗಿ ಇದ್ದಾವೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಹಿರಿಯರಿಗೆ. ಹಾಗೆ ಶೈಕ್ಷಣಿಕವಾಗಿ ಜಿಲ್ಲೆಗಳಲ್ಲಿ ಹೆಚ್ಚುವರಿ ಕಲಿಕಾ ಸಾಮಗ್ರಿಗಳಿಲ್ಲ, ಪೀಠೋಪಕರಣಗಳಿಲ್ಲ, ಸಿಬ್ಬಂದಿಗಳ ಕೊರತೆ ಇದೆ, ಮತ್ತು ಅದೇ ರೀತಿ ಶೌಚಾಲಯಗಳಿಲ್ಲ. ಸಿಬ್ಬಂದಿಗಳ ಕೊರತೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮೊನ್ನೆ ಜೇವರ್ಗಿಯಲ್ಲಿ ಕಾರ್ಯಕ್ರಮ ನಡೀತು. ಅಲ್ಲಿ ಮಾನ್ಯ ಮುಖ್ಯಮಂತ್ರಿ ಇದ್ದರು ಹಾಗೂ AICC ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇದ್ದರು. ತಮಗೆಲ್ಲರಿಗೂ ಗೊತ್ತೇ ಇದೆ. ಅವರು ಶಿಕ್ಷಣ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದಾರೆ, ದಯವಿಟ್ಟು ನಮ್ಮ ಭಾಗದ ಜನರಿಗೆ ನೀವು ನಮ್ಮ ಸಿಬ್ಬಂದಿಗಳನ್ನು ನೀವು ಕೊಡ್ರಿ ಅಂತ ರಾಷ್ಟ್ರೀಯ ಅಧ್ಯಕ್ಷರು ಮನವಿ ಮಾಡೋ ಪರಿಸ್ಥಿತಿಗೆ ನಮ್ಮ ಕಲ್ಯಾಣ ಕರ್ನಾಟಕ ಬಂದುಬಿಟ್ಟಿದೆ. ಕಲ್ಯಾಣ ಕರ್ನಾಟಕ ಅಂತ ಹೆಸರಿಗಷ್ಟೇ ಕಲ್ಯಾಣ ಕರ್ನಾಟಕ, ಯಾವುದೇ ರೀತಿಯ ಕಲ್ಯಾಣ ಆಗ್ತಾ ಇಲ್ಲ. ಎರಡನೇದು, ತಮಗೆಲ್ಲರಿಗೂ ಗೊತ್ತಿದೆ, ಹಿರಿಯರಿಗೆ, ಮಾಧ್ಯಮ ಮಿತ್ರರಿಗೆ ತಮಗೆಲ್ಲ ಅಂತ ಗೊತ್ತಿರುವಂತೆ ಕಲ್ಯಾಣ ಕರ್ನಾಟಕದ ಭಾಗದ ಜನರೇ ಎಲ್ಲ ಕಡೆಗೆ, ಈಗ ಬೆಂಗಳೂರಾಗಲಿ, ಮುಂಬೈ ಆಗಲಿ, ದೆಹಲಿ ಆಗಲಿ, ಈ ಕಡೆಗೆಲ್ಲ ವಲಸೆ ಹೋಗ್ತಾ ಇದ್ದಾರೆ, ಗುಳೆ ಹೋಗ್ತಾ ಇದ್ದಾರೆ. ಈ ಪರಿಸ್ಥಿತಿ ಬಂದಿದೆ. ಇಲ್ಲಿ ಯಾವುದೇ ಕಾರ್ಖಾನೆಗಳಿಲ್ಲ, ಯಾವುದೇ ಉದ್ಯೋಗಕ್ಕೆ ಸೌಲಭ್ಯಗಳಿಲ್ಲ, ಸರಿಯಾದ ವಸತಿ ಸೌಲಭ್ಯ ಇಲ್ಲ. ಮೊನ್ನೆ ನಾವು ಇಲ್ಲಿ ನಗರಸಭೆಯಲ್ಲಿ ಇಲ್ಲಿ ಯಾದಗಿರಿ ಇದರಲ್ಲೇ ನೋಡ್ತಾ ಇದ್ದೀವಿ, ಇಲ್ಲೇ ಒಂದು ವಾರ್ಡಿಗೆ ಸರಿಯಾಗಿ ನೀರು ಹೋಗ್ತಾ ಇಲ್ಲ. ಅದ್ರ ಬಗ್ಗೆ ಗಲಾಟೆ ಆಗ್ತಾ ಇತ್ತು ಇಲ್ಲಿ. ಅಂದರೆ ಯಾದಗಿರಿಯಲ್ಲಿ ಒಂದು ವಾರ್ಡ್ ನಂಬರ್ 15, ಬಹುಶಃ 15ರಲ್ಲೇ ನೀರು ಹೋಗ್ತಾ ಇಲ್ಲ ಅಂತಂದರೆ ಇವ್ರು ಹಳ್ಳಿಗಳಿಗೆ ಮುಟ್ಟುವಷ್ಟರಲ್ಲಿ ಏನೇನಾಗುತ್ತೆ ಪರಿಸ್ಥಿತಿ ಅಂತ. ಎರಡನೇದ್ದು, ನಿರುದ್ಯೋಗ ಅತಿ ಹೆಚ್ಚಾಗಿದೆ, ಯಾವುದೇ ಇಲ್ಲಿ ಕಾರ್ಖಾನೆಗಳಿಲ್ಲ. ಈ ವಿಷಯವಾಗಿ ಅನೇಕರು ಧ್ವನಿ ಎತ್ತಿದ್ದಾರೆ, ಹೋರಾಟ ಮಾಡಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡಿದ್ದಾವೆ, ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದ್ದಾರೆ, ಕನ್ನಡ ಜನ್ಮಭೂಮಿ ಯುವ ಸೇನೆಯೂ ಮಾಡ್ತಾ ಇದೆ, ಕರ್ನಾಟಕ ನವನಿರ್ಮಾಣ ಸೇನೆ ಕೂಡ ಮಾಡಿದೆ. ಏನು ಮಾಡಿದ್ರು ಸುಮ್ಮನೆ ಯಾರು ಜನಪ್ರತಿನಿಧಿಗಳು ಯಾವುದೇ ರೀತಿಯ ತಲೆ ಕೆಡಿಸಿಕೊಳ್ಳುವಂಥದ್ದು ಏನಿಲ್ಲ. ಇವರಿಗೆ ತಮ್ಮ ವೈಯಕ್ತಿಕ ಲಾಭ, ಟೆಂಡರ್, ಪರ್ಸಂಟೇಜ್ ಇದು ಬಿಟ್ಟರೆ ಯಾವುದೇ ಇದಿಲ್ಲ. ಅದು ಬಿಟ್ಟರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ HKRDB ಅಂತ KKRDB ಅಂತ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮ ಮಂಡಳಿ ಮಾಡಿದ್ದಾರೆ ಸರ್. ನಮ್ಮ ಭಾಗದಲ್ಲಿ ಕೆಲಸ ಹೆಂಗಾಗುತ್ತೆ ಅಂತಂದರೆ 40%, 50% ಅವರು ಎಲ್ಲ ಪರ್ಸಂಟೇಜ್ ಕೊಟ್ಟ ಮೇಲೆ ಕೆಲಸ ತೊಗೋಬೇಕು. ನಿರ್ಮಿತಿ ಕೇಂದ್ರ ಆಗಲಿ, ಲ್ಯಾಂಡ್ ಆರ್ಮಿ ಆಗಲಿ, ಮತ್ತೊಂದಾಗಲಿ, ಇಷ್ಟೆಲ್ಲ ಪರ್ಸಂಟೇಜ್ ಕೊಟ್ಟ ಮೇಲೆ ಕೆಲಸ ಮಾಡಿದ ಮೇಲೂ ಆ ಕೆಲಸದಲ್ಲಿ ಅದು ಕಾರ್ಯಕರ್ತರು ಕೆಲಸ ಮಾಡಬೇಕು, 40-50% ಕಟ್ ಆಗಬೇಕು. ಯಾವ ರೀತಿ ಕೆಲಸ ಆಗುತ್ತೆ? ಹೀಗಾದರೆ ಕರ್ನಾಟಕ ಅಭಿವೃದ್ಧಿ ಆಗೋದು ಯಾವಾಗ? ಈ ಎಲ್ಲ ವಿಚಾರ
ತಮ್ಮ ಮುಂದೆ ಇಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿನ ಸಂಸದರಿದ್ದಾರೆ, ಶ್ರೀ ರಾಧಾಕೃಷ್ಣ ಅವರು. ಇಲ್ಲಿನ ಸಂಸದರು MP ಲಾಡ್ ಅಂತ ಒಂದು ಫಂಡ್ ಇದೆ, ತಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರಿಗೂ ಇವರು MP ಅವರು ಇದನ್ನು ಯೂಸೇಜ್ ಮಾಡಲಿ ಅಂತ 9.8 ಕೋಟಿ ಒಂದು ಬಜೆಟನ್ನು ನಿಗದಿ ಮಾಡುತ್ತೆ ಕೇಂದ್ರ ಸರ್ಕಾರ. ಅದನ್ನು ಸರಿಯಾಗಿ ಇವರು ಉಪಯೋಗ ಮಾಡಿಸಿಕೊಂಡ್ರೆ, ಯುಟಿಲೈಸೇಷನ್ ಮಾಡಿಕೊಂಡ್ರೆ ಮತ್ತೆ ಅವರಿಗೆ ಅನುದಾನವನ್ನು ಕೊಡುತ್ತೆ. ಆದರೆ ಇಲ್ಲಿನ ಮಾನ್ಯ ಸಂಸದರು ಒಂದು ಕಾಮಗಾರಿಯನ್ನು ಮಾಡಿಲ್ಲ, ಕೈಗೆತ್ತಿಕೊಂಡಿಲ್ಲ, ಅದರ ಯೋಜನೆ ಮಾಡಿಲ್ಲ. ರಾಜ್ಯದ ಎಲ್ಲ ಸಂಸದರು ಕೆಲಸ ಮಾಡಿಲ್ಲ, ಅದು ಸರಿ. ಅದ್ರ ಜೊತೆಗೆ ಇಲ್ಲಿಯೇ ಮಾನ್ಯ ಸಂಸದರು ರಾಧಾಕೃಷ್ಣಜಿ ಅವರು ಒಂದು ಕಾಮಗಾರಿ ಯೋಜನೆಯೂ ಮಾಡಿಲ್ಲ, ಯಾವ ಅನುದಾನದ 1% ಕೂಡ ಬಳಕೆ ಮಾಡಿಲ್ಲ. ಅದೇ ರೀತಿ ರಾಯಚೂರಿನ ಒಬ್ಬ ಸಂಸದರು ಜಿ ಕುಮಾರ್ ನಾಯಕ್ ಅವರು ಕೂಡ 101 ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದಾರೆ. ಅದರಲ್ಲಿ ಒಂದು ಕಾಮಗಾರಿ ಮಾತ್ರ ಮುಗಿಸಿದ್ದಾರೆ. ಮತ್ತು 8.9% ಕೇವಲ 10%ಗಿಂತ ಕಡಿಮೆ ಕೆಲಸ ಮಾಡಿದ್ರೆ ಇವರಿಂದ ನಾವು ಏನು ಅಪೇಕ್ಷೆ ಮಾಡೋಕ್ಕೆ ಸಾಧ್ಯ? ಬಹುಕಾಲದ ಬೇಡಿಕೆಯಾಗಿರುವ ಒಳ ಮೀಸಲಾತಿ ಖಾತ್ರಿಪಡಿಸಿ ಸಂಪೂರ್ಣ ಒಳ ಮೀಸಲಾತಿ ಜಾರಿಗಾಗಿ ಆಗ್ರಹಿಸಿ ಫೆಬ್ರವರಿ 23ರಂದು ರಾಜ್ಯದ ಎಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಮಾದಿಗ ಸಂಘಟನೆಗಳ ಒಕ್ಕೂಟದ ಮುಖಂಡರು ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣದ ವಿಚಾರಕ್ಕೆ ಸಂಬಂಧಿಸಿದಂತೆ 2024 ಆಗಸ್ಟ್ 1ರಂದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಜಾರಿ ಮಾಡಿ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದರು. ರಾಜ್ಯದ ಎಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಕಚೇರಿ ಮುಂದೆ ಸಾಂಕೇತಿಕವಾಗಿ ಧರಣಿ ಸತ್ಯಾಗ್ರಹ ನಡೆಸಿ ನೇರ ನೇಮಕಾತಿ ಜೊತೆಗೆ ಪದೋನ್ನತಿಯಲ್ಲೂ ಹಾಗೂ ಬ್ಯಾಕ್ಲಾಗ್, KIDB, BDA ಹಾಗೂ ಸರ್ಕಾರ ಹುದ್ದೆಗೆ ಸೇರಿದಂತೆ ಎಲ್ಲ ರಂಗಗಳಲ್ಲಿ ಒಳ ಮೀಸಲಾತಿ ಜಾರಿ, SCP, TSP ಅನುದಾನ ಸಹ 6:5 ಅನುಪಾತದಲ್ಲಿ ಹಂಚಿಕೆಯಾಗಬೇಕು. ಅಲೆಮಾರಿ ಸಮುದಾಯಗಳಿಗೆ ಪ್ರತ್ಯೇಕ 1% ಮೀಸಲಾತಿಯೊಂದಿಗೆ ಪ್ರತ್ಯೇಕ ನಿಗಮ ಹಾಗೂ ಪ್ರತ್ಯೇಕ ಪ್ಯಾಕೇಜ್ ಘೋಷಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಫೆಬ್ರವರಿ 23ರಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಯ ಮುಂದೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದರು. ಸರ್, ಈಗ ನಮ್ಮ ಪ್ರತಿಭಟನೆ ಇರೋದು 5 ಸರ್. ಒಂದು ನೇಮಕಾತಿನಲ್ಲೂ, ಆಮೇಲೆ ನೇಮಕಾತಿ ಅಂದರೆ ಆರ್ಟಿಕಲ್ 15 ಮತ್ತು 16ನಾಗ ಏನಿದೆ ಸರ್, ನೇರ ನೇಮಕಾತಿ, ಮುಂಬಡ್ತಿ ಮತ್ತು ಬ್ಯಾಕ್ಲಾಗು, ಈ 3 ಹುದ್ದೆಗಳು ನೇಮಕಾತಿನಲ್ಲಿ ಆಗಬೇಕು. ಅದಕ್ಕೆ ಅವ್ರು ಏನು ಮಾಡ್ತಾರೆ ಗೊತ್ತಾ ಸರ್, ಬರೀ ನೇರ ನೇಮಕಾತಿ ಮಾಡ್ತೀವಿ ಅಂತ. ಅದ್ರಾಗ ನಿಮ್ಗೆ ಮುಂಬಡ್ತಿ ಬರಲ್ಲ, ಅದ್ರಾಗ ಬ್ಯಾಕ್ಲಾಗ್ ಬರಲ್ಲ. ಅದು ಎಲ್ಲಿದೆ ನಿಮಗೆ? ಅಂದರೆ ನಾವು ಊಟ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ ಸರ್. ಅದ್ರಾಗ ನಾವು ಏನೋ ಒಂದು ತಪ್ಪು ಕೇಸ್ ಜರ ರೊಟ್ಟಿ ಕೊಡ್ರಿ ಉಣ್ಣಕ್ಕಂದ್ರೆ ರೊಟ್ಟಿ ಕೇಳಿದೆಲ್ಲ ರೊಟ್ಟಿ ಕೊಡೋದು ಪಾಯಿಂಟ್ ಮಾಡಿ. ಹಾಂ ಅಲ್ಲ ಸರ್, ಒಂದು ಉದಾಹರಣೆ ಹೇಳ್ತೀನಿ ಸರ್, ದಯವಿಟ್ಟು ಒಂದು ಉದಾಹರಣೆ ಹೇಳ್ತೀನಿ ಸರ್. ದಯವಿಟ್ಟು ಇಲ್ಲ, ಬಹಳ ತೊಗೊಳಲ್ಲ ಸರ್. ದಯವಿಟ್ಟು ಒಂದು ಮಾತು ಕೇಳಿ ಸರ್. ನಾವು ತಪ್ಪಿ ರೊಟ್ಟಿ ಕೊಡ್ರಿ ಊಟಕ್ಕೆ ಅಂತೀವಿ ಸರ್. ರೊಟ್ಟಿ ಅಷ್ಟೇ ಕೊಟ್ಟು ಅದಕ್ಕೆ ಪಲ್ಯ ಕೊಡಲ್ಲ. ಯಾಕಂದರೆ ನೀನು ಪಲ್ಯ ಕೇಳಿಲ್ಲ ನೆನ್ನೆ ಅಂತ. ಅದಕ್ಕೆ ನಾವೇನೋದು ಊಟ ಕೇಳಿದ್ದೀವಿ ಸರ್ ಸಂಪೂರ್ಣವಾಗಿ. ಎಲ್ಲಿ ಮೀಸಲಾತಿ ಇದೆಯೋ ಅಲ್ಲಿ ಒಳ ಮೀಸಲಾತಿ ಕೊಡ್ರಿ ಅಂತ ಕೇಳಿದ್ದೀವಿ ಸರ್. ಅದನ್ನು ಸರ್ಕಾರ ಕೊಡ್ತಾ ಇಲ್ಲ ಸರ್. ಈಗ ನಮಗೆ ಡಿಮ್ಯಾಂಡ್ ಇರೋದು ಒಂದು, ನೌಕರಿನಲ್ಲಿ ನಮಗೆ ಎಲ್ಲ ರೀತಿಯಲ್ಲೂ ಬ್ಯಾಕ್ಲಾಗ್ನಲ್ಲೂ, ನೇರ ನೇಮಕಾತಿಯಲ್ಲೂ ಮತ್ತು ಬಡ್ತಿಯಲ್ಲೂ ಸಿಗಬೇಕು ಸರ್. ಎರಡನೇದು, ಆಮೇಲೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇದೆಯಲ್ಲ ಸರ್, ಈಗ OBCಗಳಿಗೆ ಲೋಕಲ್ ಬಾಡಿ ಎಲೆಕ್ಷನ್ನಾಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ ಸರ್. ಈಗ ನಮಗೆ ಕೇಳಿದ್ರೆ ಏನಂತಾರೆ, ತೆಲಂಗಾಣದಾಗ ಕೊಟ್ಟಿಲ್ಲ, ಆಂಧ್ರದಾಗ ಕೊಟ್ಟಿಲ್ಲ, ಅದಕ್ಕೆ ನಾವು ಕೊಡಲ್ಲ. ತೆಲಂಗಾಣ ಆಂಧ್ರ ತೊಗೊಂಡು ನಾವೇನು ಮಾಡಬೇಕು? ಕರ್ನಾಟಕ ರಾಜ್ಯದಲ್ಲಿ ಯಾವಾಗ ನೀವು OBCಗೆ ಇಂಟರ್ನಲ್ ರಿಸರ್ವೇಷನ್ ಕೊಟ್ಟಿದ್ದೀರಿ ಅಂದರೆ ಮತ್ತು ನಮಗೆ ಕೊಡ್ಲಿಕ್ಕೆ ನಿಮಗೇನು ರೋಗ ಅಂತ. ಅದಕ್ಕೂ ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ಸ್ನಾಗೆ ಗ್ರಾಮ ಪಂಚಾಯತಿಗೂ, ಆಮೇಲೆ ತಾಲೂಕ್ ಪಂಚಾಯತಿಗೂ, ZPನಾಗೂ ಮತ್ತು ಕೋಆಪರೇಟಿವ್ ಸೊಸೈಟಿ, ಗೌರ್ಮೆಂಟ್ ಸೊಸೈಟಿನಲ್ಲೂ ನಮಗೆ ಪ್ರಾತಿನಿಧ್ಯ ಬೇಕು ಸರ್. ಅದು ನಮ್ಮ ಎರಡನೇ ಡಿಮ್ಯಾಂಡು ಸರ್. ಆಮೇಲೆ ಮೂರನೇದು SCP TSP ಅಂತೇಳಿ ಫಂಡ್ ಮಾಡಿದ್ರು. SCP ಫಂಡ್ಗಳು ತಮಗೆ ಗೊತ್ತಿರುವಂಗೆ ಎಲ್ಲವೂ ಕೂಡ SCP ಫಂಡ್ ತಮಗೆ ಗೊತ್ತಿರುವಂಗೆ ಎಲ್ಲೆಲ್ಲೂ ಹೋಯ್ತು ಅನ್ನೋದು ಗೊತ್ತಿದೆ. ಆದರೆ ಅಟ್ಲೀಸ್ಟ್ ನೀವು ಸಮಾನವಾಗಿ ಅದನ್ನು ಹಂಚಿಕೆ ಮಾಡಿರಿ ಅಂತ ನಾವು ಕೇಳ್ತಾ ಇದ್ದೀವಿ. ಅವರಿಗೆ 1000 ಕೋಟಿ ಕೊಟ್ಟು ನಮಗೂ 50 ಕೋಟಿ ಕೊಟ್ಟು ಇದರಲ್ಲೇ ಮುಂಡ್ರಿ ಅನ್ನೋದಕ್ಕೆ ಮೆಜಾರಿಟಿ ಪಾಪ್ಯುಲೇಷನ್ ನಮ್ಮದು. ಆದರೆ SCP TSP ಸೌಲಭ್ಯ ನಮ್ಗೆ ಕೊಡಲ್ಲ. ಉದಾಹರಣೆಗೆ ನೋಡಿದ್ರೆ, ಇದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೆಲವು ಯಾರೋ MLA ನಾವು ಹೇಳಲಿಕ್ಕೆ ಪ್ರಸ್ತಾಪ ಮಾಡೋದಿಲ್ಲ. 40 ಗಂಗಾ ಕಲ್ಯಾಣ ಯೋಜನೆಯಲ್ಲಿ 38 ಒಂದೇ ಜಾತಿಗೆ ಹೋಗಿದ್ದು. ನಾವು ಅದರ ಬಗ್ಗೆ ಮಾಡ್ತಾ ಇಲ್ಲ. ಈಗ ನಮಗೆ ಏನು ಬೇಕೋ ಬದುಕಲಿಕ್ಕೆ ಅಷ್ಟು ಕೊಡೋ ಮರ ಅಂತ ಕೇಳ್ತಾ ಇದ್ವಿ. ಅದಕ್ಕೂ ಕೂಡ ಕಲ್ಲು ಹಾಕೋ ಒಂದು ಪರಿಸ್ಥಿತಿ ನಡೆದಿದೆ ಸರ್. ಆಮೇಲೆ ಎರಡನೇದು, ಈಗ ಲೋನ್ ಕೊಡ್ತಾರೆ ಸರ್. ಲೋನ್ ಕೊಡೋದ್ರಲ್ಲಿ ನಮಗೂ ಇಂಟರ್ನಲ್ ಪ್ರಾತಿನಿಧ್ಯ ಬೇಕು ಕೊಡ್ರಿ.
ಆಮೇಲೆ ಈಗ ಕಾಂಟ್ರಾಕ್ಟ್ ಪೋಸ್ಟ್ ಕೊಡ್ತಾ ಇದ್ದಾರೆ ಸರ್, ಇದು ಸಾರಿ ಸಿವಿಲ್ ಕಾಂಟ್ರಾಕ್ಟ್ ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಎಲ್ಲಿ ರಿಸರ್ವೇಷನ್ ಇದೆಯೋ ಅಲ್ಲಿ ಇಂಟರ್ನಲ್ ರಿಸರ್ವೇಷನ್ ಮಾಡಿರಿ ಅಂತ ಅನ್ನೋದು ಒಂದೇ ನಮ್ಮ ಡಿಮ್ಯಾಂಡ್ ಸರ್. ದಯವಿಟ್ಟು ತಾವೆಲ್ಲರೂ ತಿಳಿದೋರಿದ್ದೀರಿ, ನಿಮ್ಗೆ ಈ 35 ವರ್ಷದ ಕತೆ ಗೊತ್ತಿದೆ ನಮ್ಮ ಹಣೆಬರ. ಆಮೇಲೆ ನಾವು ಎಲ್ಲಿದ್ದೀವಿ ಅನ್ನೋದು ನಿಮ್ಗೆ ಸ್ಪಷ್ಟವಾಗಿ ಗೊತ್ತಿದೆ ಸರ್. ಆದರೂ ಕೂಡ ನಮ್ಮ ಬಾಯಿಯಿಂದ ಹೇಳಿಸ್ಬೇಕಂತ ನೀವು. ಆಮೇಲೆ ಅಂಗೈ ಹುಣ್ಣಿಗೆ ಕನ್ನಡಿ ಹಾಕಬೇಕು ಅನ್ನೋಂಗಿದೆ. ನಿಮ್ಮ ಕಂಪ್ಲೀಟ್ ಇದ್ರ ಚಿತ್ರಣ ಇದೆ. ಈಗೆಲ್ಲವೂ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಎಲ್ಲ ಉಸ್ತುವಾರಿ ಸಚಿವರ ಆಫೀಸ್ ಮುಂದೆ 23ನೇ ತಾರೀಕು ಧರಣಿ ಕೊಡಬೇಕಂತೇಳಿ ರಾಜ್ಯ ಮಟ್ಟದಲ್ಲಿ ಒಂದು ಮಾಡಿದ್ದೀವಿ ಸರ್. ಅದಕ್ಕೆ ತಾವು ದಯವಿಟ್ಟು ಬೆಂಬಲ ನೀಡಿ 23ನೇ ತಾರೀಕು ಬಂದರೆ ನಮಗೆ ಭಾಳ ಉಪಕಾರ ಮಾಡ್ದಂಗೆ ಆಗುತ್ತೆ ಅಂತೇಳಿ ಕೇಳಿದ್ವಿ. ಈಗ ತಮಗೆ ಗೊತ್ತಿರೋಂಗೆ ಪತ್ರಿಕಾಗೋಷ್ಠಿ 4th ಎಸ್ಟೇಟ್ ಆಫ್ ದಿ ಡೆಮೋಕ್ರಸಿ ಅಂತಾರೆ. ನೀವು ನ್ಯಾಯ ಕೊಟ್ಟರೆ ನ್ಯಾಯ ಸಿಗ್ಬೇಕು ಸರ್. ನಮಗೆ ನ್ಯಾಯ ಕೊಡೋರಂಥವ್ರು ಯಾರೂ ಇಲ್ಲ. ಅಫ್ಕೋರ್ಸ್ ಜುಡಿಷಿಯರಿದವ್ರು ಕೊಟ್ಟಿದ್ದಾರೆ 7 ಇದು ಆಗಿದೆ ಸರ್ ತೀರ್ಪುಗಳು. 7 ಆಯೋಗದಲ್ಲೂ ಕೂಡ ನಮ್ಮ ಪರವಾಗಿವೆ ಸರ್. ಆದರೂ ಕೂಡ ಇದು ಮಾಡ್ಲಿಕ್ಕೆ ತಯಾರಿಲ್ಲ. ಏನೋ ಒಂದು ನಮ್ಮ ಪುಣ್ಯಕ್ಕೆ ಈ 1 ಆಗಸ್ಟ್ ಜಜ್ಮೆಂಟ್ ಬಂತಲ್ಲ, ಅನಿವಾರ್ಯವಾಗಿ ನೀವು ಮಾಡಲೇಬೇಕು ಅದು ಅಂತ ಅಂದ ತಕ್ಷಣಕ್ಕೆ ಇನ್ನು ಮುಂದೆ ಅದಕ್ಕೆ ಅಪ್ಪಾಜಿ ಶಿಕ್ಷಣ ಟ್ರಸ್ಟ್ ಅಪ್ಪಾಜಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳ ಸಾಂಸ್ಕೃತಿಕ ಉತ್ಸವ ಹಾಗೂ ಅಪ್ಪಾಜಿ ಗುರು ಸೇವಾ ಭಾಗ್ಯ ರಾಷ್ಟ್ರ ಪ್ರಶಸ್ತಿ ಪ್ರದಾನ ಸಮಾರಂಭವು ಫೆಬ್ರವರಿ 22ರಂದು ಸಂಜೆ 5 ಗಂಟೆಗೆ ನಡೆಯಲಿದೆ ಎಂದು ಸಂಸ್ಥೆಯ ಕಾರ್ಯದರ್ಶಿ ರಾಜ್ಕುಮಾರ್ ಬಿರಾದಾರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶ್ರೀನಿವಾಸ ಸರಡಗಿಯ ಶ್ರೀ ರೇವಣಸಿದ್ದ ಶಿವಾಚಾರ್ಯರು ಸಾನ್ನಿಧ್ಯದಲ್ಲಿ ಎಸಿಪಿ ಶರಣಬಸವೇಶ್ವರ ಹಿರ ಉದ್ಘಾಟಿಸಲಿದ್ದಾರೆ ಎಂದರು. ಮುಖ್ಯ ಅತಿಥಿಗಳಾಗಿ ಸಿದ್ದಶ್ರೀ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಬಸಯ್ಯ ಮಡಪತಿ, ಆರಕ್ಷಕ ನಿರೀಕ್ಷಕರಾದ ರಾಘವೇಂದ್ರ ಭಜಂತ್ರಿ, ಪೊಲೀಸ್ ನಿರೀಕ್ಷಕ ಮಹಾದೇವ್ ಪಾಟೀಲ್, ದಿಶಾ ಕಾಲೇಜಿನ ವ್ಯವಸ್ಥಾಪಕ ಮುಖ್ಯಸ್ಥರಾದ ಶಿವಾನಂದ ಖಜೂರಿ, ಪತ್ರಕರ್ತ ಜಯತೀರ್ಥ ಪಾಟೀಲ್ ಭಾಗವಹಿಸಲಿದ್ದು, ಉದ್ಯಮಿ ಶರಣಬಸಪ್ಪ ಬಿ ಮಾಲಿ ಪಾಟೀಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ಇನ್ನು ಕಳೆದ 6 ವರ್ಷಗಳಿಂದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಸೇವೆಗೈದ ಭಕ್ತರಿಗೆ ಅಪ್ಪಾಜಿ ಗುರುಸೇವಾ ಭಾಗ್ಯ ರಾಷ್ಟ್ರ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ. ಮಹಾರಾಷ್ಟ್ರ, ಕರ್ನಾಟಕ, ಗೋವಾ, ಆಂಧ್ರದಿಂದಲೂ ಶ್ರೀಗಳ ಸೇವಕರಿದ್ದು ಅವರನ್ನು ಗುರುತಿಸಿ ಗುರುಭಕ್ತಿ ಅರ್ಪಿಸಲು ಪ್ರಶಸ್ತಿ ಪ್ರದಾನ ಮಾಡುತ್ತಿದ್ದು, ಜಿಡ್ಗಾ ಮುಗುಳಖೋಡದ ಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಅವರೇ ಆಯ್ಕೆ ಮಾಡಿದ್ದಾರೆ. ಪ್ರಸ್ತುತ ವರ್ಷ ಶ್ರೀಮಂತರಾವ್ ಪಾಟೀಲ್, ಸುಮಂಗಲ ಪಾಟೀಲ್, ಸಿದ್ದರಾಮ್ ಯಾದವಾಡ್, ಅಪ್ಪಣ್ಣ ನಾವಿ, ಶರಣಬಸಪ್ಪ ಸಲ್ಗರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು. ನಮ್ಮ ಉದನೂರಿನ ಅಪ್ಪಾಜಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆ ಆವರಣದಲ್ಲಿ ಅಪ್ಪಾಜಿ ಶಿಕ್ಷಣ ಟ್ರಸ್ಟ್ ವತಿಯಿಂದ ನಡೀತಕ್ಕಂಥ ಈ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಇದೇ 22ರಂದು ಸಾಯಂಕಾಲ 5:30 ಗಂಟೆಗೆ ರವಿವಾರ ಮಕ್ಕಳ ಸಾಂಸ್ಕೃತಿಕ ಉತ್ಸವ ಅಂತ ಪ್ರತಿ ವರ್ಷ ಮಾಡ್ತೀವಿ. ಆ ಕಾರ್ಯಕ್ರಮದ ನಿಮಿತ್ತವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ನಮ್ಮ ಜಿಡ್ಗಾ ಮುಗುಳಕೋಡದ ಒಡೆಯರಾಗಿರ್ತಕ್ಕಂಥ ಲಿಂಗೈಕ್ಯ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಹಾಗೂ ಈಗಿನ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ದಿವ್ಯ ನೇತೃತ್ವದಲ್ಲಿ ಈ ಶಿಕ್ಷಣ ಸಂಸ್ಥೆ 2009ರಿಂದ ಆರಂಭವಾಗಿರ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆ ಇಲ್ಲಿವರೆಗೆ ಸುಮಾರು 4-5 ಸಾವಿರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವ ಮೂಲಕ ಅನೇಕ ಮಹತ್ತರದ ಸಾಧನೆಗಳನ್ನು ಮಾಡುವ ಮೂಲಕ, ಯಾಕಂದರೆ ಕಳೆದ 2-3 ವರ್ಷದಿಂದ ಈ ಗುಲ್ಬರ್ಗಾದಲ್ಲಿ ಪ್ರತಿಷ್ಠಿತ ಶಾಲೆಗಳ ಪಟ್ಟಿಯಲ್ಲಿ ಅಪ್ಪಾಜಿ ಗುರುಕುಲ ಶಾಲೆ ಒಂದು. SSLC ರಿಸಲ್ಟ್ನಲ್ಲಿ 95ರಿಂದ 97 ಫಲಿತಾಂಶವನ್ನು ಇಲ್ಲಿವರೆಗೆ ನಾವು ತೆಗೆದುಕೊಂಡು ಬಂದಿದ್ದೀವಿ. ಪ್ರತಿ ವರ್ಷ 95, 96, 97 ತನಕ ನಮ್ಮ ರಿಸಲ್ಟ್. ನಮ್ಮ ಮಕ್ಕಳು ಹಳ್ಳಿ ಮಕ್ಕಳು ಹೆಚ್ಚಿಗೆ, ಆಮೇಲೆ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಮಕ್ಕಳು ಕೂಡ ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಈ ಶಾಲೆಯ ವಿಶೇಷತೆ ಅಂದರೆ ಸಂಗೀತ, ನಾಟಕ, ಕಲೆ, ಸಾಂಸ್ಕೃತಿಕ, ಕ್ರೀಡೆ, ಕರಾಟೆ ಎಲ್ಲವನ್ನ ಜೊತೆಗೆ ಮಕ್ಕಳಿಗೆ ನೈತಿಕ ಶಿಕ್ಷಣ ಕೂಡ ಕೊಡ್ತೀವಿ. ಮತ್ತು ಆ ನೈತಿಕ ಶಿಕ್ಷಣ ಮಕ್ಕಳಿಗೆ ವಾರಕ್ಕೊಮ್ಮ ಒಬ್ಬ ನುರಿತ ಉಪನ್ಯಾಸಕರಿಂದ ಬೋಧನೆ ಮಾಡ್ತಕ್ಕಂಥ ಉಪನ್ಯಾಸ ನೀಡ್ತಕ್ಕಂಥ ಕೆಲಸ ಕೂಡ ಈ ಸಂಸ್ಥೆಯಲ್ಲಿ ಮಾಡ್ತೀವಿ. ಈ 1ರಿಂದ 10ನೇ ತರಗತಿಯವರೆಗೆ ಆರಂಭವಾಗಿರ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆಯಲ್ಲಿ ಕಳೆದ 10-15 ವರ್ಷಗಳಿಂದ ಒಂದು 50 ಜನ ಮಕ್ಕಳಿಗೆ ನಾವು ಉಚಿತ ಶಿಕ್ಷಣ ಕೂಡ ಕೊಟ್ಟಿದ್ದೀವಿ. ಆಮೇಲೆ ಈಗಿರ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಯಾವುದೇ ಬಡ ಮಕ್ಕಳು ಶಾಲೆಯಿಂದ ವಂಚಿತರಾಗಬಾರ್ದು. ಕೆಲವರು ತಲೆಯೊಳಗೆ ಹೆಂಗದ ಸರ್ಕಾರಿ ಶಾಲೆಗೆ ಹೋಗಿಲ್ಲ ವಲ್ಲ ಅಂತ ಬಿಟ್ಟರು ಆ ಸರ್ಕಾರಿ ಶಾಲೆ ಮಾದರಿಯಲ್ಲಿ ನಾವು ಪ್ರೈವೇಟ್ ಸ್ಕೂಲ್ ನಡೆಸಕತ್ತೀವಿ. ಸರ್ಕಾರ ಏನು ಸವಲತ್ತು ಕೊಡ್ತದ ಅದನ್ನು ಹೊರತುಪಡಿಸಿ ನಮ್ಮಲ್ಲಿ ವಿತೌಟ್ ಡೊನೇಷನ್ನೇ ಇಲ್ಲ. ಡೊನೇಷನ್ ಇರಲಾರ್ದೇ ಶಿಕ್ಷಣ ಸಂಸ್ಥೆ. ಮತ್ತು ಇಲ್ಲಿ ಒಂದು ಮನೆ ಬಾಜು ಟ್ಯೂಷನ್ ಕಲಿಸ್ಬೇಕಾದ್ರೆ ಇವತ್ತು 4ರಿಂದ 5 ಸಾವಿರ ರೂಪಾಯಿ ಬೇಕಾಗ್ತದೆ.
ಆದರೆ ನಾವು ಆ ಮಕ್ಕಳಿಗೆ ಪ್ರತಿ ತಿಂಗಳು 1,000 ರೂಪಾಯಿ ಅಂತೆ, ಪ್ರೈಮರಿಯಿಂದ 1,000 ರೂಪಾಯಿ ಅಂತೆ ಅವರಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಇದು ಮತ್ತೆ ನಾವು ಇನ್ನೊಂದು ಸಲ ನಾವು ಈ ಸಂಸ್ಥೆ ಬಗ್ಗೆ ಮತ್ತು ಸ್ಕೂಲ್ ಬಗ್ಗೆ ಆಗ್ತದೆ. ಇದು ಮೇನ್ ನಮ್ಮ ಕಾರ್ಯಕ್ರಮದ ಪಟ್ಟಿ. ಈ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿಕ್ಕೆ ಶ್ರೀನಿವಾಸ ಸರಡಗಿಯ ರೇವಣಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿಕೊಳ್ಳಲಿದ್ದಾರೆ. ಅದೇ ರೀತಿಯಾಗಿ ACP ಸಬ್ ಅರ್ಬನ್ನ ನಮ್ಮ ಆತ್ಮೀಯರು ಶರಣಬಸಪ್ಪ ಹೀರಾ ಸರ್ ಅವರ ಕಾರ್ಯಕ್ರಮ ಉದ್ಘಾಟನೆಯನ್ನು ನಡೆಸ್ತಾರೆ. ಆಮೇಲೆ ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಡಗಾ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕೇಂದ್ರ ಬಸ್ ನಿಲ್ದಾಣಕ್ಕೆ KKRTC ಅಧ್ಯಕ್ಷರಾದ ಅರುಣ್ ಕುಮಾರ್ M.Y. ಪಾಟೀಲ್ ದಿಢೀರನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕೇಂದ್ರ ಬಸ್ ನಿಲ್ದಾಣಕ್ಕೆ KKRTC ಅಧ್ಯಕ್ಷರಾದ ಅರುಣ್ ಕುಮಾರ್ M.Y. ಪಾಟೀಲ್ ಅವರು ಭೇಟಿ ನೀಡಿ ಬಸ್ ಡಿಪೋ ಹಾಗೂ ಬಸ್ ಸ್ಟ್ಯಾಂಡ್ನಲ್ಲಿ ನಡೆಯುತ್ತಿರುವ ಕಾಮಗಾರಿಗಳ ಪರಿಶೀಲನೆ ಮಾಡಿ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದರು. ಏನಿರ್ತಾರೆ ರಿಪೇರಿ ದಿನ ಬಸ್ಸಿಗೆ ಟಯರ್ ಬರ್ತಾರೆ ಜಾಸ್ತಿ. ಇದು ಸಲಗಾರ ಒಂದ್ಸಲ ಆಕ್ಚುಲಿ ಹೊರಗಿನ ಸುನಾಳಿ ಸಲಗಾರ ಸರ್. ಒಂದೇ ಬಸ್ ಸರ್, ಒಂದು ಇನ್ನೊಂದು 71 ಗಾಡಿ ಹೋಗ್ತದೆ ಸರ್. ಹಾಲ್ಟಿಂಗ್ ಗುಲ್ಬರ್ಗ ಹೋಗಿ ಅಲ್ಲಿಂದ ಹೋಗ್ತೀನಿ ಹಳ್ಳಿ ಗಾಡಿ ಮಾಡಿದವ್ರು ಸರ್. ಡ್ರೈವರ್ಗಳಿಗೆ ಅವ್ರಿಗೆಲ್ಲ ಫಿಕ್ಸ್ ಮಾಡಿದ್ರು ಸರ್. ಡ್ರೈವರ್ಸಿಗೆಲ್ಲ ರೋಡ್ ಆಗಿರುತ್ತೆ. ಡಿಪೋ ಬಸ್ ಡಿಪೋ ಘಟಕಕ್ಕೆ ಇವತ್ತು ನಮ್ಮ ಅಧಿಕಾರಿಗಳ ಜೊತೆ ಮಾನ್ಯ ನಮ್ಮ KMF ಅಧ್ಯಕ್ಷರಾಗಿರುವ RK ಪಾಟೀಲ್ ಜೊತೆಗೂಡಿ ನಾನು ಇವತ್ತು ವೀಕ್ಷಣೆ ಮಾಡಿದ್ದು. ಅನೇಕ ಬೇಡಿಕೆಗಳು ಸಂಚಾರದ ಸಲುವಾಗಿ ಹೆಚ್ಚಿನ ಬಸ್ಸುಗಳನ್ನು ನಾಗರಿಕರು ಬೇಡಿದ್ದಾರೆ. ಈ ಹಿಂದೆ ಓಡ್ತಿರುವಂಥ ಬಸ್ಸುಗಳನ್ನು ಅಂದರೆ ಬಿಜಾಪುರದಿಂದ ನಿಂಬರ್ಗ ಮಾರ್ಗವಾಗಿ ಆಳಂದ ಮಾರ್ಗವಾಗಿ ಹುಮ್ನಾಬಾದ್ ಹೋಗುವಂಥ ಬಸ್ಸನ್ನು ಬೇಡಿಕೆಯಿದೆ. ಈ ರೀತಿ ಹಲವಾರು ಬಸ್ಸುಗಳನ್ನು ಬೇಡಿಕೆ ಇದ್ದು ಅವೆಲ್ಲವನ್ನು ಕೂಡ ಶೀಘ್ರವಾಗಿ ಇವೆಲ್ಲ ಪುನಃ ಪ್ರಾರಂಭಿಸಲು ನಾನು ಅಧಿಕಾರಿಗಳ ಜೊತೆ ಆದೇಶಿಸಿದ್ದೇನೆ. ಈ ಸಂದರ್ಭದಲ್ಲಿ ಈಗಾಗಲೇ ಇಂಥವು ಪಟ್ಟಣದಲ್ಲಿ ಇರುವಂಥ ಕಟ್ಟಡ ನಡೀತಿರುವಂಥ ನಾನು ನೋಡಿದ್ದೇನೆ. ಚಿಕ್ಕದಾದ ಶೆಲ್ಟರನ್ನು ಮಾಡಿದ್ದಾರೆ. ಅಂದರೆ ನಮ್ಮ ಪ್ಯಾಸೆಂಜರಿಗೆ ಓಡಾಡೋಕ್ಕೆ ಕುಂದ್ರೋಕ್ಕೆ ಬಿಸಿಲು ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಚಿಕ್ಕದಾಗಿದೆ. ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡೋಕ್ಕೆ ನಾನು ಹೇಳ್ತೀನಿ. ಅಂದರೆ ಸ್ವಲ್ಪ ದಿವಸಲ್ಲೇ ನಮ್ಮ ಬಸ್ ಸ್ಟ್ಯಾಂಡು ಈ ಪ್ರಾರಂಭಗೊಂಡಿದೆ. ಆದಷ್ಟು ಬೇಗನೆ ಅದು ಕೂಡ ಕೆಲಸ ಮುಗಿಸುವಂಥ ಆಗಿತ್ತು. APMC ಅವರು 20 ಗುಂಟೆ ಜಾಗ ಕೊಟ್ಟಿದ್ದಕ್ಕೆಲ್ಲ ನನಗೂ ಮಾನ್ಯ RK ಪಾಟೀಲ್ ಅವರು ಹೇಳಿದ್ರು. ಒಂದು ಪೇಪರ್ ವ್ಯವಹಾರ ನಡೀತಾ ಇದೆ. ಪೇಪರ್ ಎಲ್ಲನೂ ಆಗಬೇಕು. ಒಂದು ಬೋರ್ಡಿಂದ ಇನ್ನೊಂದು ಬೋರ್ಡಿಗೆ ಬರಬೇಕಾದಾಗ ಸಾಕಷ್ಟು ಅಡೆತಡೆಗಳಿರುತ್ತವೆ ಮತ್ತು ಕಾನೂನಾತ್ಮಕವಾಗಿ ಅವು ಎಲ್ಲನೂ ಹೋಗಬೇಕಾಗುತ್ತೆ. ಕ್ಯಾಬಿನೆಟ್ ಅಪ್ರೂವ್ ಆಗಬೇಕಾಗುತ್ತೆ, ಗೌರ್ಮೆಂಟಿಗೆ ಹೋಗಬೇಕಾಗುತ್ತೆ. ಅವೆಲ್ಲನೂ ನಾನು ಫಾಲೋಅಪ್ ಮಾಡಿ ಶೀಘ್ರವಾಗಿ ಅದೇನು 20 ಗುಂಟೆ APMC ಅವರ ಏನು ಜಾಗ ಇದೆ ಅದು ಭಾಳ ಹಿಂದಿದೆ. ಅದು ಅವರಿಗೆ APMCದವ್ರಿಗೆ ಯಾವುದೂ ಉಪಯೋಗ ಆಗೋದಿಲ್ಲ. ನಮ್ಮ KKRTCಗೆ ಅವರು ವರ್ಗಾಯಿಸಿದರೆ ಸಾರ್ವಜನಿಕರಿಗೆ ಹೆಲ್ಪ್ ಆಗುತ್ತೆ. ಅದು ನಾನು ನಮ್ಮ ಗಮನಕ್ಕೆ ಬಂದರೆ ನಾನು ಖುದ್ದಾಗಿ ಫಾಲೋಅಪ್ ಮಾಡಿ ಶೀಘ್ರವಾಗಿ ಅದೇನು. ಈ ಸಂದರ್ಭದಲ್ಲಿ KMF ಅಧ್ಯಕ್ಷರಾದ RK ಪಾಟೀಲ್, ಡಿಪೋ ಮ್ಯಾನೇಜರ್ ಯೋಗನಾಥ್ ಸರಸಂಬಿ, ವಿಭಾಗೀಯ ತಾಂತ್ರಿಕ ಅಧಿಕಾರಿ ಅಶ್ರಫ್ ಅಲಿ, ಶಾಂತರೆಡ್ಡಿ, ಸಿದ್ದು ಪಾಟೀಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಚಿಂಚೋಳಿ ತಾಲೂಕಿನ ಚಿಮ್ಮನಚೋಡು ಗ್ರಾಮದ ಡಾಕ್ಟರ್ ಅಬ್ದುಲ್ ಕಲಾಂ ಆಂಗ್ಲ ಮಾಧ್ಯಮ ಶಾಲೆಯ 12ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಚಿಂಚೋಳಿಯ ಪುರಸಭೆಯ ಮಾಜಿ ಅಧ್ಯಕ್ಷರಾದ ಅಬ್ದುಲ್ ಬಾಜಿದ್ ಅವರು ಉದ್ಘಾಟಿಸಿ ಮಾತನಾಡಿದರು.
ತೆಗಿ ಫೋಟೋ ತೆಗಿ से देख रहा हूं, उन्होंने जो मेहनत की एक छोटे से पैमाने पर एक छोटी जगह लेकर चंदापुर के अंदर यहाँ एक स्कूल चालू कर आज देख रहे हैं उनकी जो फैमिली मेहनत की। उस टाइम मुझे याद है स्कूल बोले तो उतना इजी नहीं है चलाना, उनके घर से टीचर्स को पगार देकर ये स्कूल चलाया है। ये काबिले तारीफ की बात है, क्योंकि एजुकेशन एक ऐसी चीज है, हमको बहुत अच्छा दिखता है मैं भी स्कूल चालू करना बोले तो, लेकिन उनको मैनेजमेंट करना संभालना बहुत बड़ी बात है। आज मैं इस मौके पर उनकी पूरी फैमिली को मुबारकबाद देता हूँ। हमारे तालुका के अंदर चिमिंचोड़ होंगे, चिंचोली होंगे, स्लेपेट होंगे, कोटली होंगे, हर जगह ब्रांच कर इतने बड़े पैमाने पर चालू कर रहे हैं। उनके पिताजी और उनकी फैमिली को हम सब इस तालुके के लोगों की तरफ से मुबारकबाद देता हूँ मैं, क्योंकि एजुकेशन एक ऐसी चीज है, अभी शिंदे जी बोले एजुकेशन के अंदर हमारे देश का भविष्य, हमारे गांव का भविष्य, हमारे एक छोटे से देहात का भविष्य, जब इस फैक्ट्री में बच्चे पढ़ते हैं, ये एक ऐसी फैक्ट्री है, यहाँ से एक IAS ऑफिसर, IPS ऑफिसर, एक डॉक्टर, एक इंजीनियर, एक CM, एक MP। ಇನ್ನು ಇದೇ ವೇಳೆಯಲ್ಲಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಶುಕ್ರಮಾಲಿ ಪಟೇಲ್, ಮುಖಂಡರಾದ ಲಕ್ಷ್ಮಣ ವಂಟಿ, ರಾಮರೆಡ್ಡಿ ಪಾಟೀಲ್, ಶರಣ ರೆಡ್ಡಿ, ಜಾವಿದ್ ಪಟೇಲ್ ಸೇರಿದಂತೆ ಶಾಲೆಯ ಸಿಬ್ಬಂದಿ ವರ್ಗದವರು ಮಕ್ಕಳು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ವಿಶ್ವ ಕ್ಯಾನ್ಸರ್ ದಿನಾಚರಣೆ ಅಂಗವಾಗಿ ಶ್ರೀಮತಿ MC ವಸಂತ ಸ್ಕೂಲ್ ಹಾಗೂ ಕಾಲೇಜ್ ಆಫ್ ನರ್ಸಿಂಗ್ ಮತ್ತು ಆಕ್ಸಿಲೈಫ್ ವತಿಯಿಂದ ಕ್ಯಾನ್ಸರ್ ಕುರಿತು ಕಲಬುರಗಿ ಹಾಗೂ ಬೀದರ್ ನಗರದಲ್ಲಿ ಜಾಗೃತಿ ಜಾಥಾ ನಡೆಸಿದರು. ವಿಶ್ವ ಕ್ಯಾನ್ಸರ್ ದಿನಾಚರಣೆ ಅಂಗವಾಗಿ ಕಲಬುರಗಿ ನಗರದಲ್ಲಿ ಮತ್ತು ಬೀದರ್ ನಗರದ ಪ್ರಮುಖ ರಸ್ತೆಗಳಲ್ಲಿ ಶ್ರೀಮತಿ MC ವಸಂತ ಸ್ಕೂಲ್ ಹಾಗೂ ಕಾಲೇಜ್ ಆಫ್ ನರ್ಸಿಂಗ್ ಮತ್ತು ಆಕ್ಸಿಲೈಫ್ ಆಸ್ಪತ್ರೆ ವತಿಯಿಂದ ಕ್ಯಾನ್ಸರ್ ಕುರಿತು ಜಾಗೃತಿ ಜಾಥಾ ನಡೆಸಿದರು. ಈ ಸಂದರ್ಭದಲ್ಲಿ ಆಸ್ಪತ್ರೆ ವೈದ್ಯರು ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಪ್ರತಿಷ್ಠಿತ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನೀ ರಿಪ್ಲೇಸ್ಮೆಂಟ್ ಅನ್ನು ಜಾನ್ಸನ್ ಅಂಡ್ ಜಾನ್ಸನ್ ರೋಬೋಟಿಕ್ ಯಂತ್ರದ ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡಲಾಗುತ್ತಿದೆ. ಇದರ ಸದುಪಯೋಗವನ್ನು ಕಲಬುರಗಿ ಜಿಲ್ಲೆಯ ಜನರು ಪಡೆದುಕೊಳ್ಳಬೇಕು ಎಂದು ಆಸ್ಪತ್ರೆಯ ಖ್ಯಾತ ಆರ್ಥೋಪೆಟಿಕ್ ವೈದ್ಯರಾದ ಡಾಕ್ಟರ್ ಆದಿತ್ಯ ಖಾಜಾ ತಿಳಿಸಿದರು. ಆಸ್ಪತ್ರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಫೆಬ್ರವರಿ 21 ಮತ್ತು 22ರಂದು ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಯಾರಿಗೆ ನೀ ರಿಪ್ಲೇಸ್ಮೆಂಟ್ ಅವಶ್ಯಕತೆ ಇರುತ್ತದೆಯೋ ಅವರಿಗೆ ಜಾನ್ಸನ್ ಅಂಡ್ ಜಾನ್ಸನ್ ರೋಬೋಟಿಕ್ ಯಂತ್ರದ ಮೂಲಕ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗುತ್ತಿದ್ದು, ರೋಬೋಟಿಕ್ ಯಂತ್ರದ ಶುಲ್ಕ ಪಡೆಯದೆ ಕೇವಲ ಆಸ್ಪತ್ರೆಯ ಶುಲ್ಕವನ್ನ ಪಾವತಿಸಿಕೊಳ್ಳಲಾಗುವುದು. ಇದರಿಂದ ರೋಬೋಟಿಕ್ ತಂತ್ರದ ಶುಲ್ಕ ಇರದ ಕಾರಣ ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳುವವರಿಗೆ 1 ಲಕ್ಷದಿಂದ 1.5 ಲಕ್ಷದವರೆಗೆ ಉಳಿತಾಯವಾಗಲಿದೆ ಎಂದು ತಿಳಿಸಿದರು. ಕಲಬುರಗಿ ಜಿಲ್ಲೆಯ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು.
ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಆದಿತ್ಯ, ಇಂಗ್ಲೆಂಡಲ್ಲಿ FRCS ಮುಗಿಸಿ ಈಗ ಗುಲ್ಬರ್ಗಲ್ಲಿ ಫುಲ್ ಟೈಮ್ ಅವೈಲೇಬಲ್ ಇದ್ದೀನಿ. ಈ ಬರುವ 21st 22nd ಇಂಪೋರ್ಟೆಡ್ ರೋಬೋಟಿಕ್ ಮೆಷಿನ್ ಜಾನ್ಸನ್ ಆ್ಯಂಡ್ ಜಾನ್ಸನ್ ಕಂಪ್ನಿದು ರೋಬೋಟಿಕ್ ಮೆಷಿನ್ ನಮ್ಮ ಹಾಸ್ಪಿಟ್ಲಲ್ಲಿ ಅವೈಲೇಬಲ್ ಇದೆ. ಇದನ್ನು ನಮಗೆ ಫ್ರೀಯಲ್ಲಿ ಸಿಗ್ತಾ ಇದೆ. ಸೊ ನಾವು ಇದೇ ಅವಕಾಶ ಪೇಷಂಟ್ಸ್ ಬೆನಿಫಿಟ್ಸ್ಗೋಸ್ಕರ ಫ್ರೀಯಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಓನ್ಲಿ ನಿಮಗೆ ರೋಬೋಟಿಕ್ ಮೆಷಿನ್ದು ಎಕ್ಸ್ಟ್ರಾ ಚಾರ್ಜಸ್ ಏನಿದೆ ಸುಮಾರು 1 to 1.5 lakhs ಆಗೋದು ಉಳಿಯುತ್ತೆ ಪೇಷಂಟ್ಸಿಗೆ. ನೀ ರಿಪ್ಲೇಸ್ಮೆಂಟ್ ಯಾರಿಗೆ ಅವಶ್ಯಕತೆ ಇದೆ, ನೀ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಳೋ ಅವಶ್ಯಕತೆ ಯಾರಿಗಿರುತ್ತೆ ಅದನ್ನು ನಾವು ಈ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಮಾಡ್ತೀವಿ ವಿತ್ ಜಾನ್ಸನ್ ಆ್ಯಂಡ್ ಜಾನ್ಸನ್ ರೋಬೋಟಿಕ್ ಮೆಷಿನ್ ಮತ್ತು ಅದೇ ಕಂಪ್ನಿದು ಇಂಪ್ಲಾಂಟ್ಸ್ ಕೂಡ. ಸೊ ಇದು ಬಹಳ ಒಳ್ಳೆಯ ಅವಕಾಶ. ನಾನು ಎಲ್ಲರಿಗೆ ಈ ಆಪರ್ಚುನಿಟಿನ ಇದು ವೆರಿ ಲಿಮಿಟೆಡ್, ಭಾಳ ಕಡಿಮೆ ಜನಕ್ಕೆ ನಾವು ಮಾಡಬಹುದು. ಸೊ ನಮ್ಮ ಹತ್ರ ಈ ಅವಕಾಶ ಇದೆ. ಪ್ಲೀಸ್ ಕೈಂಡ್ಲಿ ನಮಗೆ ಕಾಂಟ್ಯಾಕ್ಟ್ ಮಾಡಿ ಆನ್ 9663300268 ಬುಕ್ಕಿಂಗ್ ಆ್ಯಂಡ್ ಒಂದ್ಸತಿ OPD ಕನ್ಸಲ್ಟೇಷನ್ ಮಾಡ್ಕೊಳ್ಳೋಕ್ಕೆ. ಥ್ಯಾಂಕ್ ಯು ಸೋ ಮಚ್. ಪ್ರೆಸ್ ಮೀಟ್ ವೇಳೆಯಲ್ಲಿ ರಾಹುಲ್ ಗಾಂಧಿ ಬಂದ ಘಟನೆ ವಿಚಾರವಾಗಿ ಅದಕ್ಕೆ ಜನನೇ ಕೌಂಟರ್ ಕೊಟ್ಟಿದ್ದಾರೆ. ನಾನು ಪ್ರೆಸ್ ಮೀಟ್ ಮಾಡುವಾಗ ಕಾಂಗ್ರೆಸ್ ಲೀಡರ್ ಬಂದ್ರೆ ಹೇಗಿರುತ್ತೆ, ನಾನು ಬೈಟ್ ಕೊಡುವಾಗ ಅಡ್ಡ ಬಂದು ಒಟ್ಟಿಗೆ ಬೈಟ್ ಕೊಡಲು ಬಂದ್ರೆ ಹೇಗೆ, ಎಷ್ಟು ಅಪ್ರಬುದ್ಧತೆ ಇರುತ್ತೆ ಅಲ್ವಾ, ಅದನ್ನ ರಾಹುಲ್ ಗಾಂಧಿ ಮಾಡಿದ್ದು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ರಾಯಚೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಅಶ್ವಿನ್ ವೈಷ್ಣವ್ ಅವರು ಪ್ರೆಸ್ ಮೀಟ್ ಮಾಡ್ತಿದ್ವಿ, ಮಧ್ಯೆ ಬಂದು ನಾವು ಬೈಟ್ ಕೊಡ್ತೀವಿ ನಿಲ್ರಿ ಅಂದ್ರು, ನೀವೇ ಮಾತನಾಡಿ ನಾವು ಮಾತನಾಡಲ್ಲ ಅಂತ ಹೊರ ಬಂದೆ. ನಿಮ್ಮ ಯೋಗ್ಯತೆ ಎಷ್ಟಿದೆ ಅಂತ ನನ್ನ ಮನಸ್ಸಿನಲ್ಲಿ ಅನ್ಕೊಂಡೆ. ನಾವು ಅಲ್ಲಿಂದ ಓಡಿ ಹೋಗಿಲ್ಲ. ನಾನು ಮೋದಿ ಸರ್ಕಾರದ ಮಂತ್ರಿ ಇದ್ದೇನೆ. ನಾವು ಓಡಿ ಹೋಗೋದಲ್ಲ, ಜನನೇ ಅವರನ್ನ ಎಲ್ಲ ರಾಜ್ಯಗಳಿಂದ ಓಡಿಸಿದ್ದಾರೆ ಎಂದು ಟಾಂಗ್ ನೀಡಿದರು. ಓಡೋದ್ರು ಅಂತ ಇದಕ್ಕೇನು ಹೇಳ್ತೀವಿ ಸರ್? ಅದೇ ಕೌಂಟರ್ನು ಜನನೇ ಕೊಟ್ಟಿದ್ದಾರೆ. ನೋಡ್ರಿ, ಈಗ ನಾನು ಪ್ರೆಸ್ ಮೀಟ್ ಮಾಡ್ತಾ ಇದ್ದೇನೆ. ಈಗ ಇಲ್ಲಿ ಯಾರಾದರೂ ಕಾಂಗ್ರೆಸ್ ಲೀಡರ್ ಬಂದು ಹಿಂಗೆ ಒಳಗೆ ನುಗ್ಗಿ ನೀವು ನನ್ನ ಜೊತೆಗೆ ನಿಲ್ರಿ, ನಾ ಮಾತಾಡ್ತೀನಿ ಮೊದಲು ಅಂತ ಹೇಳಿದರೆ ಎಷ್ಟು ಅಪ್ರಬುದ್ಧತೆ ಇದೆ ಅಲ್ಲ. ಅದೇ ರಾಹುಲ್ ಗಾಂಧಿ ಮಾಡಿದ್ದು. ನಾನು ಅಶ್ವಿನಿ ವೈಷ್ಣವ್ ನಾವು ಮೀಡಿಯಾ ಅಡ್ರೆಸ್ ಮಾಡ್ತಾಯಿದ್ವಿ. ಆತ ನುಗ್ಗಿ ಮಧ್ಯೆ ಬಂದು ನೀವು ಒಟ್ಟಿಗೆ ಬೈಟ್ ಕೊಡ್ಬಿಡ್ರಿ, ನಾನು ಬೈಟ್ ಕೊಡ್ತೀನಿ, ನನ್ನ ಜೊತೆಗೆ ನಿಲ್ರಿ ಅಂತಂದ್ರೆ ನಾವು ಇವ್ರ ಜೊತೆಗೆ ಬೀಳಬಾರದು ಅಂತ ಹೇಳ್ಕೊಂಡು ಅಂದರೆ ನಾವು ಬಾಯಿಂದ ಹೇಳಲಿಲ್ಲ, ನಿಮ್ಮ ಯೋಗ್ಯತೆ ನಮ್ಗೆ ಅರ್ಥ ಆಯಿತು, ನೀವು ಮಾತಾಡ್ರಿ, ಆಮೇಲೆ ನಾವು ಮಾತಾಡ್ತೀವಿ ಅಂತ ಹೊರಗೆ ಬಂದಿದ್ದೀವಿ. ನಾವು ಓಡಿ ಹೋಗೋದಲ್ರಿ, ಜನ ಅವ್ರನ್ನ ಓಡಿಸಿದ್ದಾರೆ. ನನಗೇನು ಹೇಳ್ತಾರೆ ಅವರು, ನಾವು ಮೋದಿ ಸರ್ಕಾರದಲ್ಲಿ ಒಂದು ಕ್ಯಾಬಿನೆಟ್ ಮಂತ್ರಿ, ಜನ ಅವ್ರನ್ನ ಎಲ್ಲ ರಾಜ್ಯಗಳಿಂದ ಓಡಿಸಿದ್ದಾರೆ. ಅಲ್ಲ, ಈಗ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ ನಾವು 6 ಗ್ಯಾರಂಟಿ ಕೊಟ್ಟೇವೆ 1000 ದಿನದಾಗ. ಬೆಳಗಾವಿ ಜಿಲ್ಲೆಯ ಮಚ್ಚೆ ಗ್ರಾಮದಲ್ಲಿ ರಾಷ್ಟ್ರಪ್ರೇಮಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಗೆ ಮಸಿ ಬೆಳೆದಿರುವ ಕಿಡಿಗೇಡಿಗಳನ್ನು ಈ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಂಘದ ವತಿಯಿಂದ ಚಿಂಚೋಳಿಯ ತಹಸೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಶ್ರೀ ರೇವಣಸಿದ್ದಪ್ಪ ಅಣಕಲ್ ಮಾತನಾಡಿ, ನಾಡ ರಕ್ಷಣೆಗಾಗಿ ಬ್ರಿಟಿಷರಿಗೆ ಸಿಂಹಸ್ವಪ್ನವಾಗಿದ್ದ ಅಪ್ಪಟ ಕನ್ನಡಿಗ ವೀರಸೇನಾನಿ ರಾಷ್ಟ್ರಪ್ರೇಮಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಗೆ ಬೆಳಗಾವಿ ಜಿಲ್ಲೆಯ ಮಚ್ಚೆ ಗ್ರಾಮದಲ್ಲಿ ರಾಯಣ್ಣ ಪ್ರತಿಮೆಗೆ ಕಿಡಿಗೇಡಿಗಳು ಫೆಬ್ರವರಿ 19ರಂದು ತಡರಾತ್ರಿ ಮಸಿ ಬೆಳೆದು ಅವಮಾನಿಸಿದ್ದು, ಮೂರ್ತಿಗೆ ಮಸಿ ಬೆಳೆದಿರುವಂತಹ ಘಟನೆ ಸ್ವತಂತ್ರ ಹೋರಾಟಗಾರರಿಗೆ ಮಾಡಿರುವಂತಹ ಅವಮಾನವಾಗಿದೆ. ಈ ಘಟನೆಯ ಹಿಂದೆ ಎಂಥದೇ ದೊಡ್ಡ ಶಕ್ತಿ ಇದ್ರೂ ಕೂಡ ಘಟನೆಗೆ ಸಂಬಂಧಿಸಿದ ವ್ಯಕ್ತಿಗಳನ್ನು ಬಂಧಿಸಬೇಕೆಂದು ಆಗ್ರಹಿಸಿದರು. ಆತ್ಮೀಯ ಬಂಧುಗಳೇ, ನಿನ್ನೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನಲ್ಲಿ ಈ ಮಚ್ಚ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಈ ದೇಶದ ಅಪ್ರತಿಮ ನಾಯಕ, ಸ್ವಾತಂತ್ರ್ಯ ಹೋರಾಟಗಾರ, ತಾನು ಹುಟ್ಟಿದ ಸ್ವಾತಂತ್ರ್ಯೋತ್ಸವ, ತಾನು ಮರಣ ಹೊಂದಿದ ದಿನ ಗಣರಾಜ್ಯೋತ್ಸವ ಅಂತಕ್ಕಂಥ ಒಂದು ವೇದ ವಾಕ್ಯದೊಂದಿಗೆ ಜನಿಸಿದಂಥ ಮಹಾನ್ ಪುರುಷರ ಒಂದು ಮೂರ್ತಿಗೆ ಭಗ್ನ ಮಾಡಿದಂಥ ಒಬ್ಬ ಕಿಡಿಗೇಡಿ, ಹಲವಾರು ಕಿಡಿಗೇಡಿಗಳು ಸೇರಿ ಆ ಮೂರ್ತಿಯನ್ನು ಮಸಿ ಬೆಳೆದು ಭಗ್ನಗೊಳಿಸಿರುತ್ತಾರೆ. ಈ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಜಿಲ್ಲೆ ಅಂತಕ್ಕಂಥ ಬೆಳಗಾವಿ ಜಿಲ್ಲೆ, ಆ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಸಾಹೇಬರ ಒಂದು ಉಸ್ತುವಾರಿ ಜಿಲ್ಲೆ ಇರ್ತಕ್ಕಂಥ ಒಂದು ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ದೇಶ ಕಂಡ ಅಪ್ರಮಜ್ಞ ನಾಯಕನ ಒಂದು ಮೂರ್ತಿಗೆ ಮಸಿ ಬಳಿದಂಥ ಕಿಡಿಗೇಡಿಗಳಿಗೆ ಕೂಡಲೇ ಬಂಧಿಸಬೇಕು.
ಈ ರಾಜ್ಯದಲ್ಲಿ ಪದೇ ಪದೇ ಹಿಂದುಳಿದ ಒಂದು ಹೋರಾಟಗಾರರ ಮೂರ್ತಿಗಳಿಗೆ ಅವಮಾನ ಆಗ್ತಾ ಇದೆ. ಅದಕ್ಕಾಗಿ ಈ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಈ ಮೂರ್ತಿ ಇರ್ತಕ್ಕಂಥ ಸ್ಥಳದಲ್ಲಿ ಪೊಲೀಸ್ ಗಸ್ತಿನ ವ್ಯವಸ್ಥೆ ಮಾಡಬೇಕು, ಅಲ್ಲಿ ಸಿಸಿ ಕ್ಯಾಮೆರಾದ ವ್ಯವಸ್ಥೆ ಮಾಡಬೇಕು. ಪದೇ ಪದೇ ಈ ರಾಜ್ಯದಲ್ಲಿ ಈ ರೀತಿಯಾದಂತಹ ಘಟನೆಗಳನ್ನು ಮರುಕಳಿಸದಂತೆ ರಾಜ್ಯ ಸರ್ಕಾರ ಎಚ್ಚರ ವಹಿಸಬೇಕು. ಅದಕ್ಕಾಗಿ ಈ ಚಿಂಚೋಳಿ ಇಡೀ ಕರ್ನಾಟಕ ರಾಜ್ಯದಲ್ಲಿ, ಇಡೀ ಚಿಂಚೋಳಿ ನಮ್ಮ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅಧ್ಯಕ್ಷರು ಈ ಒಂದು ಹೋರಾಟದ ರೂಪರೇಖೆಗಳನ್ನು ನಿರ್ಮಿಸಿ ನಮ್ಮೆಲ್ಲರನ್ನು ಒಗ್ಗೂಡಿಸಿ ವಿವಿಧ ಸಂಘಟನೆಯ ಪದಾಧಿಕಾರಿಗಳನ್ನು ಆಹ್ವಾನ ಮಾಡಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಕ್ಕಾಗಿ ನಾನು ಅಧ್ಯಕ್ಷರಿಗೂ ನೆರೆದಂತ ಎಲ್ಲ ಪ್ರಗತಿಪರ ಸಂಘಟನೆಗಳಿಗೂ ಮುಖಂಡಗಳಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಹೋರಾಟದ ಸಭೆಯನ್ನು ಉದ್ದೇಶಿಸಿ ಮಾತಾಡುವಂತ ಯೋಚಿಸಿದ ಅನೇಕರ್ ಸಾಹೇಬರಿಗೆ ತುಂಬಾ ಧನ್ಯವಾದಗಳು. ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆಯ ತಾಲೂಕಿನ ಅಧ್ಯಕ್ಷರು ಆತ್ಮೀಯರಾದಂತಹ ಮಿತ್ರಶ್ರೀ ಅಭಿಷೇಕ್ ಮರಪೂರಿ ಹೋರಾಟದ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತ ವಿನಂತಿಸುತ್ತಿರುವ ಬಂಧುಗಳೇ. ಆತ್ಮೀಯ ಬಂಧುಗಳೇ, ನಿನ್ನೆ ಬೆಳಗಾವಿ ಜಿಲ್ಲೆಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಗೆ ಅಪಮಾನ ಮಾಡಿರುವಂಥ ಕಿಡಿಗೇಡಿಗಳನ್ನು ಈಗಾಗಲೇ ಹಿರಿಯರು ಹೇಳಿದಂತೆ ಆದಷ್ಟು ಬೇಗ ಬಂಧಿಸಬೇಕಂತ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ವಿಷಯ, ಈಗಾಗಲೇ ಇಂತಹ ಕಿಡಿಗೇಡಿತನಗಳು ಬಹಳಷ್ಟು ಆಗ್ಯಾವ, ಹಿಂದೆನೂ ಭಾಳ ಆಗ್ಯಾವ. ಅದಕ್ಕಾಗಿ ಸರ್ಕಾರ ಏನು ಮಾಡ್ಬೇಕಪ್ಪ ಅಂತಂದ್ರೆ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು, ದಾರ್ಶನಿಕರು ಮತ್ತು ಸಮಾಜ ಉದ್ಧಾರಕರು ಯಾವ್ಯಾವ ಎಲ್ಲೆಲ್ಲಿ ಸ್ಟ್ಯಾಚ್ಯುಗಳು ಅವ ಅಲ್ಲೆಲ್ಲಿ ಒಂದೊಂದು ಸಿಸಿ ಕ್ಯಾಮೆರಾವನ್ನು ಗೌರ್ಮೆಂಟ್ ಕಡೆಯಿಂದ. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಗಣ್ಯರು ಉಪಸ್ಥಿತರಿದ್ದರು. ಕಲಬುರಗಿಯನ್ನು ಕರ್ನಾಟಕದ ಸೃಜನಶೀಲ ನಗರವನ್ನಾಗಿ ರೂಪಿಸುವ ಗುರಿಯೊಂದಿಗೆ ಕಲಬುರಗಿ ನಗರದಲ್ಲಿ ಇದೇ ಮೊದಲ ಬಾರಿಗೆ ಕಲಬುರಗಿ ಜಿಲ್ಲಾಡಳಿತ, ಕಲಬುರಗಿ ನೆಕ್ಸ್ಟ್ ಫೌಂಡೇಶನ್ ಮತ್ತು ಬೆಂಗಳೂರಿನ ರಂಗಶಂಕರ ಸಹಯೋಗದೊಂದಿಗೆ ಫೆಬ್ರವರಿ 21ರಿಂದ 28ರವರೆಗೆ ರಾಷ್ಟ್ರೀಯ ನಾಟಕೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ರಂಗಶಂಕರದ ಮುಖ್ಯಸ್ಥೆ ಹಾಗೂ ಖ್ಯಾತ ಚಲನಚಿತ್ರ ನಟಿ ಅರುಂಧತಿ ನಾಗ್ ಮತ್ತು ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನ್ನೂರು ಅವರು ಜಂಟಿಯಾಗಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಪ್ರತಿದಿನ ಸಂಜೆ 7 ಗಂಟೆಗೆ ಕನ್ನಡ ಸೇರಿದಂತೆ ಬೇರೆ ಬೇರೆ ಭಾಷೆಯ ಪ್ರಸಿದ್ಧ ನಾಟಕಗಳು ಪ್ರದರ್ಶನಗೊಳ್ಳಲಿದೆ. ಇದಲ್ಲದೆ ಕಲಬುರಗಿ ರಂಗಾಯಣದಲ್ಲಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ವಿಶೇಷವಾಗಿ ಮಕ್ಕಳಿಗಾಗಿ ನಾಟಕ ಪ್ರಸ್ತುತಪಡಿಸಲಾಗುತ್ತಿದ್ದು, ಇನ್ನು ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ರಂಗಭೂಮಿ ಕುರಿತಂತೆ ಹೆಸರಾಂತ ರಂಗಕರ್ಮಿಗಳೊಂದಿಗೆ ಪ್ರತಿದಿನ ವಿವಿಧ ವಿಷಯಗಳ ಕುರಿತು ಸಂವಾದಗಳನ್ನು ಸಹ ಹಮ್ಮಿಕೊಳ್ಳಲಾಗುತ್ತಿದ್ದು, ಒಟ್ಟಾರೆ ರಂಗಾಸಕ್ತರಿಗೆ ಇದು ಹಬ್ಬವಾಗಿದೆ ಎಂದರು. ದಿಸ್ ಇಸ್ ದ ಬಿಗಿನಿಂಗ್. ಐ ಥಿಂಕ್ ಇದು ಶುರುವಾತು. ಅದಕ್ಕೆ ನಿಮ್ಮ ಸಹಾಯ ಬೇಕು. ಯು ಹ್ಯಾವ್ ಟು ರೈಟ್ ಅಬೌಟ್ ಇಟ್. ಹೇಗೆ ದಿಸ್ ಇಸ್ ಗುಡ್ ಫಾರ್ ಸೊಸೈಟಿ, ಗುಡ್ ಫಾರ್ ಪೀಪಲ್, ಗುಡ್ ಫಾರ್ ಯಂಗ್ಸ್ಟರ್ಸ್. ಎಲ್ಲ ಕಡೆ ಈಗ ಪೇಪರಲ್ಲಿ ಬರೀತಾನೆ ಇದ್ದಾರೆ. ಎಲ್ಲ ಕಡೆ ಇಟ್ ಈಸ್ ನೋನ್ ದಟ್ ದ ಮೊಬೈಲ್ ಫೋನ್ ಇಸ್ ಡೆಟ್ರಿಮೆಂಟಲ್, ರೀಲ್ಸ್ ಆರ್ ಡೆಟ್ರಿಮೆಂಟಲ್. ಅದಕ್ಕೇನು ಮಾಡ್ತಾ ಇದ್ದೀವಿ ನಾವು? ಅದಕ್ಕೆ ತಾನೇ ನಾವು ಹೆಚ್ಚು ಇನ್ನು ನಾಟಕಗಳನ್ನು ಮಾಡಬೇಕು, ಪ್ರೋತ್ಸಾಹಿಸಬೇಕು ಮಕ್ಕಳಿಗೆ. ಹೌದು, ಇದು ಒಂದು ಒಳ್ಳೆ ಕಲೆ, ಹೋಗಿ ನೋಡ್ರಿ ಅಂತ ನಾವು ಆಗ ಅವರಿಗೆ ವಿ ಹ್ಯಾವ್ ಟು ನಡ್ಜ್ ದೆಮ್ ಟುವರ್ಡ್ಸ್ ದ್ಯಾಟ್. ಟಿಕೆಟ್ ಯಾಕೆ ಅಂದರೆ ಬೆಲೆ ಉಂಟು ನಾಟಕಕ್ಕೆ, ಎಲ್ಲದಕ್ಕೂ ಒಂದು ಬೆಲೆ ಇರಬೇಕು. ನನಗೆ ಭಾಳ ಖುಷಿ ಅನಿಸ್ತಾ ಇದೆ. ಮೊದಲೇದಾಗಿ ನಾವು ಮಾಡ್ತಾ ಇರೋದು ಈ ರೀತಿ ಒಂದು ನಾಟಕೋತ್ಸವ ಕಲಬುರಗಿಯಲ್ಲಿ. ಹಿಂದೆ ಸಹ ರಂಗಾಯಣ ಅವ್ರ ಜೊತೆ ನಾವು ತಮಗೆ ಗೊತ್ತಿರೋ ಹಾಗೆ ನಮ್ಮ ರಂಗಮಂದಿರ ಎಲ್ಲ ಇನಾಗ್ರೇಷನ್ ಆದ ನಂತರ, ರೆನೋವೇಷನ್ ಎಲ್ಲ ಆದ ನಂತರ ಬಹಳಷ್ಟು ಪ್ಲೇಸ್ ನಾವು ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀವಿ. ಒಂದು ಕಲ್ಚರ್ ಈ ಜಿಲ್ಲೆಯಲ್ಲಿ ನಾವು ಎಲ್ಲರಿಗೆ ತಲುಪೋ ರೀತಿ, ಬರೀ ಅಧಿಕಾರಿ ವರ್ಗವರು ಅಥವಾ ಶ್ರೀಮಂತರವ್ರಿಗೆ ಮಾತ್ರ ಅಲ್ಲದೆ ಪ್ರತಿಯೊಬ್ಬರಿಗೆ ರೀಚ್ ಆಗೋ ರೀತಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಮೆಡಿಕಲ್ ಕಾಲೇಜಸ್ ಇವೆ, ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಡಿಗ್ರಿ ಕಾಲೇಜಸ್ ಇದೆ. ಯೂತ್ ಆಫ್ ಕಲಬುರ್ಗಿ ಶುಡ್ ಬಿ ಎಕ್ಸ್ಪೋಸ್ ಟು ಸಚ್ ಬ್ಯೂಟಿಫುಲ್ ಪ್ಲೇಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಅಂತ ಹೇಳಿ ಈಗಾಗಲೇ ನಾವು ತಿಂಗಳವಾರು ಬಹಳಷ್ಟು ಒಂದು ಕಾರ್ಯಕ್ರಮ ಹಾಕ್ಸ್ಕೊಂಡಿದ್ದೀವಿ. ನಾವು ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಈಗಾಗಲೇ ಚರ್ಚೆ ಚಾಲೂ ಮಾಡಿದ್ದೀವಿ. ಆರ್ಟ್ ಆ್ಯಂಡ್ ಸ್ಟ್ರೀಟ್ ಫೆಸ್ಟಿವಲ್ ಬಗ್ಗೆ ಈಗಾಗಲೇ ಚರ್ಚೆ ಸ್ಟಾರ್ಟ್ ಮಾಡಿದ್ದೀವಿ. ಸಾಹಿತ್ಯೋತ್ಸವ ಬಗ್ಗೆ, ಲಿಟ್ರರಿ ಫೆಸ್ಟ್ ಬಗ್ಗೆ ಸಾಕಷ್ಟು ಡಿಸ್ಕಷನ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಇವತ್ತು ನಾವು ನಾಟಕೋತ್ಸವ ಬಗ್ಗೆ ಮಾತನಾಡಬೇಕಂದ್ರೆ, ನಾವು ಸೆಪ್ಟೆಂಬರ್ 2025ರಲ್ಲಿ ಇದ್ರ ಬಗ್ಗೆ ಚರ್ಚೆ ಚಾಲನೆ ಮಾಡಿರೋದು. ಸೆಪ್ಟೆಂಬರಿಂದ ಡಿಸೆಂಬರ್ವರೆಗೆ ಎಲ್ಲ ಲೀಗಲ್ ವೆಟ್ಟಿಂಗ್ ಎಲ್ಲ ಮಾಡಿ ನಮ್ಮ ಒಪ್ಪಂದ ಎಲ್ಲ ತಯಾರು ಮಾಡಿ ಡಿಸೆಂಬರ್ ತಿಂಗಳಲ್ಲಿ ನಾವು ಸೈನ್ ಮಾಡಿಸಿರೋದು. ವಿದಿನ್ ಅ ಪೀರಿಯಡ್ ಆಫ್
45 days after the signing of MOU. ಈಗಾಗಲೇ ವಿ ಆರ್ ರೆಡಿ ವಿತ್ ದ ಫಸ್ಟ್ ನಾಟಕೋತ್ಸವ ಕಾರ್ಯಕ್ರಮ. ನಾಳೆ ಚಾಲನೆ ನೀಡ್ತೀವಿ. ನಮ್ಮ ರಂಗಮಂದಿರದಲ್ಲಿ 6 ಗಂಟೆಗೆ ಚಾಲನೆ ಕಾರ್ಯಕ್ರಮ ಆಗುತ್ತೆ ಮತ್ತು 7 ಗಂಟೆ ಮೊದಲನೇ ಪ್ಲೇ ಆಗುತ್ತೆ. ಬಟ್ ಇದು ಜೊತೆಗೆ ಇವತ್ತು ಒಂದು ಪತ್ರಿಕಾಗೋಷ್ಠಿ ತಮ್ಮೆಲ್ಲರದ್ದು ಸಹಕಾರವನ್ನು ನಾವು ಕೇಳ್ಕೊಳ್ತೀವಿ. ಯಾಕೆಂದರೆ ಹೆಚ್ಚಿನ ಪ್ರಚಾರ ಆದಾಗ ಜನರಿಗೇನು ಗೊತ್ತಾಗಲಿ ಈ ರೀತಿ ನಡೀತಾ ಇದೆ. ಬ್ಯಾಂಗ್ಳೂರು, ಹೈದರಾಬಾದು, ಮುಂಬೈ, ಡೆಲ್ಲಿ ಹೋಗೋ ಬದಲಿ ಅಲ್ಲಿ ಬರ್ತಾ ಇರೋದು ಟ್ರೂಪ್ಸ್ ಮತ್ತು ನಮ್ಮ ಕರ್ನಾಟಕನವರು ಬಹಳಷ್ಟು ಮಂದಿ ಇದ್ದಾರೆ. ನಮ್ಮ ರಂಗಾಯಣ ವತಿಯಿಂದನೂ ಸಹ ಒಂದು ಪ್ಲೇ ಅವರು ಇವತ್ತು ಈ ವಾರದಲ್ಲಿ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದು 4:15 ಇವತ್ತು ಒಂದು ರ್ಯಾಲಿ ಮತ್ತು ಜಾಥಾ ಕಾರ್ಯಕ್ರಮ ಸಹ ಮಾಡ್ತಾ ಇದ್ದೀವಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಮನಸ್ಸನ್ನು ದೋಚುವ ಸಿರೆ ಚಂದವೋ, ಚಟ್ಟನೆ ಸೆಳೆಯುವ ಸಿರೆ ಅಂದವೋ, ಮೈಮನ ಕದಿಯುವ ಸಿರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ
ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜಿನ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕಾ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾಯಿವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 10-20 ಎಕ್ಸಾಮ್ ಕೊಡ್ತೀವಿ ನಾವು. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾಮ್ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾಮ್ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 991674
5499.